ಅರಳಗುಂಡಿಗೆಯನ್ನು ತೊರೆದು ತನ್ನ ಸ್ಥಿರಾಸ್ತಿ ಚರಾಸ್ತಿ ದನಕರುಗಳು ವಸ್ತು ಒಡವೆಗಳೆಲ್ಲವನ್ನು ಕೂಡ ಜಂಗಮರಿಗೆ ದಾನ ಮಾಡಿ ಅರಳಗುಂಡಿಗೆ ಎಲ್ಲ ಭಕ್ತರ ಕೋರಿಕೆಯನ್ನು ಮೀರಿ, ಇಲ್ಲ ನನಗಿರೋದಾಗೋದಲ್ಲ, ನಾನು ಹೋಗಲೇಬೇಕು, ಕಲಬುರಗಿಗೆ ಹೋಗಬೇಕಾಗ್ಯದ, ಶಿವನ ಅಪ್ಪಣೆ ಅದಂತ ತಿಳ್ಕೊಂಡು ಕಲಬುರಗಿ ಎತ್ತ ಶರಣಬಸವ ಹೊಂಟಿದ್ದಾನೆ ಎನ್ನುವಂಥ ವಿಷಯ ತಾವು ಕೇಳಿ ಇದ್ದೀವಿ. ಅರಳಗುಂಡಿಗೆ ಎಂದ ಕಲಬುರಗಿಗೆ ಹೋಗಬೇಕಾಗಿತ್ತು ಅಂತಂದರೆ ಹರ್ನಾಳ್ ಅಂತ ತಿಳ್ಕೊಂಡು ಬರ್ತದಲ್ಲೇ, ಅರಳಗುಂಡಿಗೆ ಸಮೀಪ ಅದು. ಆ ಹರ್ನಾಳು ಊರು ದಾಟಿ ಮುಂದೆ ಹೋಗಬೇಕು, ಮತ್ತೊಂದು ರಸ್ತೆ ಕೂಡಬೇಕು ಅಂದರೆ ಭೀಮಾ ನದಿ ಅಡ್ಡ. ಸಂದರ್ಭ ಹಂಗಿತ್ತು ಅವಾಗಂತ ತಿಳ್ಕೊಂಡು ಕೇಳಿದ್ರೆ, ಭೀಮ ಮೈದುಂಬಿ ಹರಿತಾ ಇದ್ದಳು, ಎರಡೂ ದಡ ಸೋಸಿ ನೀರು ಹೋಗ್ತಾ ಇತ್ತು, ತುಂಬಿ ಭೀಮೆ ಹರಿತಾ ಇದ್ದಳು. ಹರ್ನಾಳ ಜನ ಅರಳಗುಂಡಿಗೆಯಿಂದ ಬೆನ್ನತ್ತಿದ್ದ ಜನ ಅಂತಾರೆ, ಯಪ್ಪ ನದಿ ಮಾಪೂರ ಬಂದದ, ಈಗ ಹೋಗೋದು ಬೇಡ, ತಾವು ಇಲ್ಲೇ ಹರ್ನಾಳದಾಗ ವಾಸ್ತವ್ಯ ಮಾಡೋನು, ಹರ್ನಾಳದೊಳಗೆ ವಾಸ್ತವ್ಯ ಮಾಡೋಣ್ರಪ್ಪ, ಮುಂದೆ ಹೋಗೋದು ಬೇಡ ಅಂದ್ರೆ ಶರಣರು ಅಂತಾರ, ಇಲ್ಲ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಕ್ಕಾಗೋದಿಲ್ಲ, ನಡ್ರಿ ಆ ಮಾಪೂರ ಬಂದ ನದಿ ಒಳಗೆ ನಾ ದಾಟಿ ಹೋಗ್ತೀನಿ, ನೀವೆಲ್ಲರೂ ಇಲ್ಲಿಂದಲೇ ವಾಪಸ್ ಹೋರಿ ಅಂತ ತಿಳ್ಕೊಂಡು ಅವರೆಲ್ಲರಿಗೆ ಸಮಾಧಾನ ಹೇಳಿದ್ರು ಕೂಡ ಜನ ಕೇಳೋದಿಲ್ಲ. ಶರಣರು ಮುಂದೆ ಹೊಂಟಾರೆ, ಹಿಂದೆ ಎಲ್ಲ ಜನ ಬೆನ್ನತ್ತಿ ಹೊಂಟದೆ. ನದಿ ತುಂಬಿ ಹರಿತಾ ಇತ್ತು, ಸಿಕ್ಕಾಪಟ್ಟೆ ಆವಾಜ್ ಬರ್ತಾ ಇತ್ತು. ಜನ ಅಂತಾರೆ, ಏನು ಮೊಂಡರ ಶರಣ ಬಸಪ್ಪನವರು, ತುಂಬಿ ಹರಿತಾ ಇರ್ತಕ್ಕಂಥ ನದಿ, ಅದರೊಳಗೆ ಸುಮ್ಮನೆ ಕಾಲು ಸಿಕ್ಕರೆ ಸಾಕು, ಕಾಲಿಟ್ಟರೆ ಸಾಕು, ಎಳ್ಕೊಂಡು ಹೋಗಿ ಬಿಡ್ತದೆ, ಅಂಥದ್ರೊಳಗೆ ಇವರು ನದಿ ದಾಡ್ತಿನತ್ ಹೊಂಟಾರಲ್ಲ, ಏನಾಗ್ತದೆ ನೋಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಭೀಮೆಯಲ್ಲಿ ಹರಿತಾ ಇರ್ತಕ್ಕಂಥ ಗಂಗಮ್ಮ ಯಾವಾಗ ಶರಣರ ಪಾದನ ಸ್ಪರ್ಶ ಮಾಡೇನೋ ಅಂತ ತಿಳ್ಕೊಂಡು ದೂರಿರ್ತಕ್ಕಂಥ ಶರಣ ಬಸವನವರ ಪಾದಕ್ಕೆ ತರಗಲೆಯ ದೊಡ್ಡದಾಗಿರ್ತಕ್ಕಂಥ ಅಲೆಯನ್ನು ಅಪ್ಪಳಿಸಿ ಶರಣರ ಪಾದವನ್ನು ಸ್ಪರ್ಶ ಮಾಡಿಬಿಡ್ತಾಳೆ. ಗಂಗೆ ಶರಣರ ಪಾದ ಸ್ಪರ್ಶ ಮಾಡ್ತಾಳೆ. ಶರಣ ಬಸಪ್ಪನವರು ಹೆಂಗೆ ಆ ನದಿ ಒಳಗೆ ಕಾಲಿಡ್ತಾರೋ ಶರಣರಿಗೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ತುಂಬಿ ಸೋಸಲಾಡ್ತಕ್ಕಂಥ ಭೀಮಾ ನದಿ ಆ ಕಡೆಯ ನದಿ ಆ ಕಡೆ, ಈ ಕಡೆಯ ನದಿ ಈ ಕಡೆಯಾಗಿ ಮಧ್ಯದೊಳಗೆ ಶರಣ ಬಸಪ್ಪನವರಿಗೆ ದಾರಿಯನ್ನು ಮಾಡಿಕೊಡ್ತಾ ಇರ್ತದೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ್ ಕೀ. ನಿಂತು ನೋಡ್ತಿತ್ತು ಜನ, ಅಪ್ಪ ಶರಣ ಬಸವ ಜನರನ್ನ ನಮ್ಮನ್ನ ಉದ್ಧಾರ ಮಾಡಲು ಬಂದಿರತಕ್ಕಂಥ ಭಗವಂತ ನೀನು. ತುಂಬಿ ಹರಿತಾ ಇರ್ತಕ್ಕಂಥ ನದಿ ಇಬ್ಬಾಗವಾಗಿ ದಾರಿ ಮಾಡಿ ಕೊಡಬೇಕಾಗಿತ್ತು ಅಂದರೆ ಸಾಮಾನ್ಯದ ಮಾತಲ್ಲ. ಈ ಜಗತ್ತನ್ನು ಉದ್ಧರಿಸಲು ಬಂದಿರತಕ್ಕಂಥ ಪುಣ್ಯಾತ್ಮ ನೀನು ಅಂತ ತಿಳ್ಕೊಂಡು ಅವರಿಗೆಲ್ಲರೂ ದೂರದಿಂದಲೇ ಕೈ ಮುಗಿದು ತಮ್ಮ ಮನೆಗಳಿಗೆ ಶರಣರ ಜೈ ಜೈಕಾರ ಮಾಡ್ಕೋತ ಹೊಂಟಾರೆ. ಶರಣರು ಭೀಮಾ ನದಿ ದಾಟಿ ಮುಂದೆ ಹೊಂಟಾರೆ. ಈ ಎಲ್ಲ ಸುದ್ದಿ ಆಗೆಲ್ಲ ಫೋನ್ ಇಲ್ಲ, ತಾರಿಲ್ಲ, ಅಸ್ತವ್ಯಸ್ತ ಇದ್ರೂ ಕೂಡ ಒಬ್ಬರಿಂದ ಒಬ್ಬರಿಗೆ ಶರಣರ ಸುದ್ದಿ ಹಂಗ ಮೂಡುತ್ತಾನೇ ಇರ್ತಿತ್ತು. ಶರಣ ಬಸಪ್ಪನವರು ಕಲಬುರಗಿ ಮಾರ್ಗವಾಗಿ ಹೊಂಟಾರಂದ್ರೆ ಮಾರ್ಗ ಮಧ್ಯದೊಳಗೆ ಬಂದು ಅವರ ದರ್ಶನಾಶೀರ್ವಾದ ಪಡ್ಕೋಬೇಕು, ಅವರಿಂದ ಆಶೀರ್ವಾದ ಪಡ್ಕೋಬೇಕು ಅಂತ ತಿಳ್ಕೊಂಡು ಹಂಬಲಿಸಿ ಬರ್ತಾನೆ ಇತ್ತು ಜನ. ಬಂದವರೆಲ್ಲರೂ ನಮಸವರು ಹೋಗೋರು. ಒಂದೊಂದು ಸಂದರ್ಭ ಹಿಂಗೆ ಬರ್ತದೆ. ಶರಣ ಬಸಪ್ಪನವರು ಬೆಳಗುಂಪಿ ಅಡವಿ ಒಳಗೆ ಹೋಗ್ತಕ್ಕಂಥ ಪ್ರಸಂಗದೊಳಗೆ ಒಬ್ಬ ಸುಮಾರು 24-25 ವರ್ಷದ ಯುವಕ, ಕೆರೆ ಇತ್ತು, ದೊಡ್ಡದಾಗಿರ್ತಕ್ಕಂಥ ಕೆರೆ ಇತ್ತು, ತುಂಬಿತ್ತು ಕೆರೆ ಪೂರ. ಆ ಕೆರೆ ದಡದ ಮೇಲೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದ. ಕೆರೆ ದಂಡಿ ಮೇಲೆ ಜೀವನದ ಮೇಲೆ ಜುಗುಪ್ಸೆ ಬಂದು ಇನ್ಯಾಕೆ ಬದುಕಬೇಕು, ಸತ್ತ ಬಿಡಬೇಕು, ಕೆರೆ ಒಳಗೆ ಹಾರಿ ಬಿಡಬೇಕು ಅಂತ ತಿಳ್ಕೊಂಡು ಕೆರೆ ದಡಕ್ಕೆ ನಿಂತಿದ್ದ. ದೂರದಿಂದಲೇ ಶರಣರು ನೋಡಿದ್ರು ಆ ಹುಡುಗನ್ನ. ಕೆರೆ ದಂಡಿ ಮೇಲೆ ಒಬ್ಬನ ಹುಡುಗ ಈ ಸಮಯದಾಗ ನಿಂತಾನಂದ್ರೆ ಏನೋ ಅನಾಹುತ ಮಾಡ್ಕೊಳ್ಳಂಗೆ ಕಾಣಿಸ್ತಾನೆ. ಇವನನ್ನು ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಶರಣ ಬಸಪ್ಪನವರು ಏ ತಮ ಅಂತ ತಿಳ್ಕೊಂಡು ಜೋರಾಗಿ ಕೂಗ್ತಾರೆ. ಏ ತಮ ಜೋರಾಗಿ ಕೂಗದಾಗ ಹೊಳ್ಳಿ ನೋಡ್ತಾನೆ. ಶರಣ ಬಸವರ ತೇಜೋಪುಂಜವಾದ ಮುಖಾರವಿಂದವನ್ನು ನೋಡಿರ್ತಕ್ಕಂಥ ಹುಡುಗ ಓಡೋಡಿ ಬಂದವರು ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಶರಣರಂತಾರೆ, ಯಾಕಪ್ಪ ಕೆರೆ ದಂಡಿ ಮ್ಯಾಲೆ ಈ ವೇಳೆಯಾದಾಗ ಒಬ್ಬನ ಬಂದು ನಿಂತಿಯಲ್ಲ, ಏನು ಮಾಡ್ಕೋಬೇಕಂತಿ, ಏನದ ಕಷ್ಟ? ಯಪ್ಪ ಜೀವನ ಸಾಕಾಗಿ ಬಿಟ್ಟದ, ನನಗೆ ಜೀವನ ಸಾಕಾಗಿ ಬಿಟ್ಟದ.
ಸಾಕಾಗಿ ಈ ಕೆರೆ ಒಳಗೆ ಹಾರಿ ಪ್ರಾಣ ತ್ಯಾಗ ಮಾಡಬೇಕು ಅಂತ ತಿಳ್ಕೊಂಡು ಬಂದೀನಪ್ಪ. ನೀವು ಕರೆದ್ರಿ ಅಂತ ಬಂದೀನಿ, ನಿಮ್ಮ ಆಶೀರ್ವಾದನು ಸಿಕ್ತು, ಆಯ್ತು ನನಗೆ ಬಿಟ್ಟು ಬಿಟ್ಟು ನಾವು ಹೋಗಿ ಸಾಯ್ತೀನಿ ಅಂತಾರೆ. ಶರಣರಂತಾರೆ ನೋಡಪ್ಪ, ಭಗವಂತ ಮನುಷ್ಯ ಜನ್ಮ ಸುಮ್ಮನೆ ಕೊಟ್ಟಿಲ್ಲ. ಎಷ್ಟೋ ಜನ್ಮದ ಶ್ರಮದ ಪರಿಣಾಮ, ಎಷ್ಟೋ ಜನ್ಮದಾಗ ಮಾಡಿರ್ತಕ್ಕಂಥ ಪುಣ್ಯದ ಪ್ರಭಾವದಿಂದ ಭಗವಂತ ಮಾನವ ಜನ್ಮ ಕೊಟ್ಟಾನೆ. ಆತ್ಮಹತ್ಯೆ ಮಹಾಪಾಪದ ಸಮಸ್ಯೆಗಳು ಬಂದಾಗ ಒಮ್ಮೆ ಸಾಯಬೇಕು ಅಂದ್ರೆ ದಿನ 100 ಸಾರಿ ಸಾಯ್ಬೇಕಾಗ್ತದೆ. ನಾವು ಮನುಷ್ಯರಾಗಿ ಹುಟ್ಟೀವಿ ಎಂದಾಗ ಸಮಸ್ಯೆಗಳು ಎಲ್ಲರಿಗೂ ಬರ್ತಾವೆ. ಸಮಸ್ಯೆ ಬಂದಾಗ ನೇಣು ಹಾಕೋಬೇಕು, ಸಮಸ್ಯೆ ಬಂದಾಗ ಕೆರಿ ಹಾರಬೇಕು, ಸಮಸ್ಯೆ ಬಂದಾಗ ವಿಷ ಕುಡಿಬೇಕಂದಾಗ ದಿನಕ್ಕೆ 100 ಸಮಸ್ಯೆ ಬರ್ತಾವ. ಒಂದ ಸಲ ಸಾಯ್ಲಿಕ್ಕಾಗ್ತದ ನಮಗೆ, 100 ಸಾರಿ ಸಾಯಕ್ಕಂತೂ ಆಗೋದಿಲ್ಲ. ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಜಗತ್ತಿನೊಳಗೆ ಬಗೆಹರಿಯದ ಉತ್ತರವಿಲ್ಲದ ಪ್ರಶ್ನೆಯಂತೂ ಯಾವುದೂ ಇಲ್ಲೋ ತಮ್ಮ. ಯಾಕೆ ನೀ ಸಾವಿಗೆ ಮೊರೆ ಹೋಗ್ತಾ ಇದ್ದಿ? ಸಾವು ಬೇಡ, ಆತ್ಮಹತ್ಯೆ ಮಾಡ್ಕೋಬೇಡ, ಭಗವಂತನಿಗೆ ದ್ರೋಹ ಮಾಡಬೇಡ. ಏನಾಗ್ಯದ ಹೇಳಿ, ನಿನಗೆ ಏನು ಕಷ್ಟದ ಹೇಳು ಅವಂತಾನ. ಯಪ್ಪ ನನಗೊಂದು ರೋಗ ಅದ. ಏನು ರೋಗ? ಕಿವಿಸೋಲೆ ರೋಗ ಅದಪ್ಪ. ಕಿವಿ ಸೋರ್ತವನನ್ನು ಎರಡೂ ಕಿವಿ ಸೋರ್ತವ. ಎರಡೂ ಕಿವಿಯಿಂದ ಸೋರಿ ಸೋರಿ ಕೀವು ಬರ್ತದೆ, ಕೆಟ್ಟು ಹೊಲಸು ವಾಸನೆ ಬರ್ತದೆ. ಹೆತ್ತಮ್ಮ, ಹೆತ್ತಪ್ಪ, ಒಡ ಹುಟ್ಟಿದ ಅಣ್ಣ, ಅತ್ತಿಗೆಯರು, ಅಕ್ಕ, ತಂಗಿ ಯಾರು ಕೂಡ ನನ್ನನ್ನು ಮನೆಯೊಳಗೆ ಸೇರಿಸ್ತಾ ಇಲ್ಲ. ಮನೆಯೊಳಗೆ ಬರಬೇಡ, ನಿನ್ನ ಹೊಲಸು ವಾಸನೆ ನೋಡೋಕ್ಕಾಗೋದಿಲ್ಲ, ವಾಸನೆ ಸಹಿಸೋಕ್ಕಾಗೋದಿಲ್ಲ. ಹೋಗಿ ಎಲ್ಲಾದರೂ ಹೋಗಿ ಪ್ರಾಣ ಬಿಟ್ಟು ಹೋಗುವಂತ ತಿಳ್ಕೊಂಡು ತಿರಸ್ಕಾರ ಮಾಡಿ ಕಳಿಸ್ಯಾರ. ಇನ್ಯಾಕೆ ನಾ ಬದುಕಬೇಕು ಅಂತ ತಿಳ್ಕೊಂಡು ಸಾಯೋದಕ್ಕೆ ಬಂದೀನಿ. ಭಗವಂತ ನನಗೆ ಅಪ್ಪಣೆ ಕೊಟ್ಟು ಬಿಡು, ನಾ ಸತ್ತು ಹೋಗ್ತೀನಿ. ಶರಣರಂತಾರೆ, ಕಿವಿಸೋಲೆ ರೋಗ ಬಂದದಂತ ತಿಳ್ಕೊಂಡು ಸಾಯಕತ್ತೀಯ ನೀನು? ಜಗತ್ತಿನೊಳಗೆ ಯಾರಿಗೂ ಬರಲಾರ ರೋಗ ಏನು ಬಂದಿಲ್ಲೋ ತಮ್ಮ ನಿನಗೆ. ನೀವು ಯಾರಿಗಾರೆ ನೋಡಿದ್ರು ಕಿವಿಸೋರವ್ರಿಗೆ ಹಂಗೆ. ಇಲ್ಲಿ ಕೂತವರೆಲ್ಲ ಸುಮ್ಮನೆ ಕೇಳ್ತೀನಿ, ನಿಮ್ಗೆ ಯಾರೇ ಅಂತ ಅನುಭವ ಅದ ನಿಮಗೆ? ನನಗದ. ಪ್ರೈಮರಿ ಒಳಗೆ ನಮ್ಗೆ ಗೆಳೆಯ ಒಬ್ಬಿದ್ದ, ಅವನಿಗೆ ಕಿವಿ ಸೋರ್ತಿದ್ದು. ಬಹುತೇಕ ನಮ್ಮ ಸರ್ ವಪ್ಪಾರಿ ಸರ್ಗೆ ಗೊತ್ತಿರಬೇಕು. ಸರ್ ವಪ್ಪಾರಿ ಸರ್ ಅದೇ ಇಲ್ಲಿ ಬಡಿಗೇರು ಸೂರ್ಯ ನೋಡ್ರಿ ಸರ. ಕಿವಿ ಸೋರ್ತಿತ್ತು, ಇಟ್ಟು ವಾಸ ಬರ್ತಿತ್ತು. ಯಪ್ಪ ಅನ್ನಬಾರ್ದು, ದೂರ ಇರೋಕ್ಕಾಗೆ ಮೂಗ ಬಾಯಿ ಎಲ್ಲ ಮುಚ್ಕೋಬೇಕು. ಅಷ್ಟು ಗಬ್ಬು ವಾಸನೆ ಬರ್ತಿತ್ತು, ಅಷ್ಟು ಗಬ್ಬು ವಾಸನೆ ಬರ್ತಿತ್ತು. ಈಗ ಅವನಿಗೆ ಆರಾಮಾಗ್ಯದ, ಆ ಮಾತು ಬೇರೆ ಉಳಿತು. ಆ ವಾಸನೆ ತಾಳಾರ ಬಟ್ಟೆಕ ಮನೆಯವರೆಲ್ಲ ತಿರಸ್ಕಾರ ಮಾಡಿಬಿಟ್ಟಿದ್ರು. ಸಾಯ್ಲಾಕ್ ಹೊಂಟಿದ್ದಲ್ಲ. ಶರಣರಂತಾರೆ, ಇಷ್ಟಕ್ಕೆ ಯಾಕೆ ಸಾಯ್ತೋ? ಬಾ ಇಲ್ಲಿ ಹತ್ತಿರ ಬಾ ಅಂದರು. ಹೊಲಸು ವಾಸನೆ ಬರಕತ್ತದೆ. ಅವನಿಗೆ ಹತ್ತಿರ ಕರೆದು ಅವನ ಮಸ್ತಕದ ಮೇಲೆ ತಮ್ಮ ಹಸ್ತ ಇಟ್ಟು ಎರಡೂ ಕಿವಿ ಸೋರ್ತಿದ್ದು. ಆ ಸೋರುವ ಹೊಲಸು ವಾಸನೆಯ ಲಕ್ಷ್ಯ ಇಲ್ಲಾರ್ದೇನೆ ಆತನ ಕಿವಿ ಒಳಗೆ, ಎರಡೂ ಕಿವಿ ಒಳಗೆ ಉಪ್ಪತ್ತು ಊದಿಬಿಟ್ರು. ಒಂದಾಗಳಿಗೆ ಯಾವಾಗ ಶರಣರು ಉಪ್ಪತ್ತು ಊದಿಬಿಟ್ಟಾರೋ, ಹೊಲಸು ವಾಸನೆ ಕೀವು ಸೋರ್ತಾ ಇರ್ತಕ್ಕಂಥ ಅವನ ಕಿವಿಗಳು ಆಗಿಂದಾಗ ಆರಾಮಾಗಿ ಬಿಟ್ಟದ, ರೋಗ ನಿರ್ಮೂಲನೆ ಆಗಿಬಿಟ್ಟದೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜಿಗೆ ಅವನ ರೋಗನೇ ವಾಸಿ ಆಯ್ತು. ಕಿವಿ ಮುಟ್ಟಿ ನೋಡಾಕತ್ತಾನ. ಯಪ್ಪ ಭಗವಂತ, ನನ್ನ ಪಾಲಿಗೆ ದೇವರು ಬಂದಂಗ ಬಂದೆಲ್ಲೋ ಯಪ್ಪ, ನನ್ನ ಸಲುವಾಗೇ ಬಂದೇನೋ ಯಪ್ಪ. ಈ ಅಡಿವ್ಯಾಗ ಬಹಳ ಪುಣ್ಯದ ಕೆಲಸ ಆಯಿತು. ಸಾಯಬೇಕು ಅನ್ನಂತ ಅವನಿಗೆ ಮರುಜನ್ಮ ಕೊಟ್ಟಿರ್ತಕ್ಕಂಥ ದೇವರು ನೀವು. ನಿಮಗೇನಾದರೂ ಕೊಡಬೇಕಂತ ನನಗೆ ಮನಸ್ಸಾಗ್ಯದ, ನಿಮಗೇನಾದರೂ ಕೊಡಬೇಕು ಅಂತ ನನ್ನ ಮನಸ್ಸಾಗ್ಯದ. ಅದಕ್ಕೆ ಮನೆಗೆ ಹೋಗಿ ಬರ್ತೀನಿ ಭಗವಂತ. ನಾ ಬರುತನ ಎಲ್ಲಿ ಹೋಗಿಬೇಡ್ರಿ, ಇಲ್ಲೇ ಒಂದು ಕಡೆ ಗಿಡದ ನೆಳ್ಳ ಕೂಡ್ರಿ ಅಂತ ಹೇಳ್ತಾನೆ. ಶರಣರಂತಾರೆ, ನೋಡಪ್ಪ, ನಿನ್ನ ಮ್ಯಾಲೆ ಏನಾರೇ ಅಪೇಕ್ಷೆ ಮಾಡಿ ನಾನು ನಿನ್ನ ರೋಗ ಕಳೆದಿಲ್ಲ. ನಿನ್ನ ಮೇಲೆ ಏನಾರೇ ಅಪೇಕ್ಷೆ ಮಾಡಿ ನಿನ್ನಿಂದ ಏನಾದರೂ ತಗೋಬೇಕು ಅಂತ ತಿಳ್ಕೊಂಡು ಕಳೆದಿಲ್ಲ. ಅದೇನು ಬೇಡ, ಸುಮ್ಮನೆ ಹೋಗು ಅಂದಾಗ ಅವ ಅಂತಾನ, ನೋಡ್ರಪ್ಪ, ದವಾಖಾನೆ ಸಲುವಾಗಿ ನಾಟಿ ವೈದ್ಯರ ಹತ್ರ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡಿವಿ, ಆದರೂ ಕಡಿಮೆ ಆಗಿದ್ದಿಲ್ಲ. ನೀವು ಕಡಿಮೆ ಮಾಡಿರಿ, ನಿಮಗೇನಾದರೂ ತಂದು ಕೊಡ್ಲಿಕ್ಕಂದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ನಾ ಮನೆಗೆ ಹೋಗಿ ತರ್ತೀನಿ ಅಂತ ತಿಳ್ಕೊಂಡು ಮನೆಗೆ ಹೋದ. ಇವ ಇನ್ನೂ ದೂರ ಇರೋದು ನೋಡಿ ಮನೆಯಾಗಿದ್ದವರೆಲ್ಲ ದೊಡ್ಡ ಟಾವೆಲ್ ಕಟ್ಕೊಂಡ್ರು, ಮುಖಕ್ಕೆ ಬಾಯಿಗೆ ಎಲ್ಲ. ಗೊತ್ತು, ಓಯಪ್ಪ ಹೊಲಸು ವಾಸ ಮತ್ತೆ ಯಾಕೆ ಒಳಗೆ
ಯಾವತ್ತು ಅಂತ ತಿಳ್ಕೊಂಡು ಅಂಥದ್ದು ನೋಡ್ರಿ, ಅವ್ವ ಅಪ್ಪ ಅಣ್ಣ ತಮ್ಮ ಅತ್ತಿಗೆದವರು ಇವರು ಎಲ್ಲರೂ ಕೂಡ ಮೂಗಿಗೆ ಬಟ್ಟೆ ಕಟ್ಕೊಂಡು ನಿಂತರು. ಇವ ಒಳಗೆ ಬರ್ತಿದ್ದ, ಏಯ್ ಮತ್ತೆ ಯಾಕೆ ಮನ್ಯಾಗ ಬರಕತ್ತಿ ಅಂದ್ರು ಅವರು. ಮತ್ತೆ ಯಾಕೆ ಮನ್ಯಾಗ ಬರಕತ್ತಿ, ಸಾಕಾಗಿ ನಿನಗೆ ಹೊರಗೆ ಹಾಕಿಬಿಟ್ಟಿವಿ, ಬರೋದು ಬೇಡ ಹೋಗು ಅಂದಾಗ ಇವ ಅಂತಾನ, ಮೊದಲು ನಿಮ್ಮ ಬಟ್ಟಿ ಮೂಗಿಗೆ ಕಟ್ಟಿದ ಬಟ್ಟಿ ಬಿಚ್ಚ್ರಿ ಅಂದೇವ. ನಿಮ್ಮ ಮುಖಕ್ಕೆ ಮೂಗಿಗೆ ಕಟ್ಟಿರ್ತಕ್ಕಂಥ ಬಟ್ಟಿ ಬಿಚ್ಚ್ರಿ, ನನ್ನ ರೋಗ ವಾಸಿಯಾಗ್ಯದ, ನಾ ಬರ್ತೀನಿ ಒಳಗಂತ ತಿಳ್ಕೊಂಡು ಒಳಗೆ ಬಂದ. ಯಾರಿಗೆ ಧೈರ್ಯ ಇಲ್ಲ ಬಟ್ಟಿ ಬಿಚ್ಚೋದು. ಹತ್ತಿರ ಬಂದಾಗ ಅವನ ಹತ್ರ ಹೋಗಿ ವಾಸ ನೋಡಿ ಅವಾಗ ಬಟ್ಟಿ ಬಿಚ್ಚಿ ಹೋಗಿದ್ರು. ಅವ್ರಂತಾರ, ಹೆಂಗಾಯ್ತಿದ್ದು, ಏನಾಯ್ತು? ಒಬ್ಬ ಪುಣ್ಯಾತ್ಮ ಸಿಕ್ಕಿದ್ದ, ರೋಗ ಕಳೆದಾನ. ಆ ಪುಣ್ಯಾತ್ಮನಿಗೆ ಏನಾದರೂ ಒಂದಿಷ್ಟು ಕಾಣಿಕೆ ಕುಡಿಬೇಕಂತ ಮನಸ್ಸಾಗ್ಯದ, ನನಗೊಂದಿಷ್ಟು ದುಡ್ಡು ಅಥವಾ ಒಂದಿಷ್ಟು ಬಂಗಾರೋ ಏನಾರೇ ಕೊಡ್ರಿ, ಅವ್ರಿಗೆ ಒಯ್ದು ಅರ್ಪಿಸಿ ಬರ್ತೀನಿ ಅಂತಾನೇವ. ಅವ್ರಂತಾರ, ಮುಗಿತಲ್ಲ, ರೋಗ ಕಳೆದು ಬಿಟ್ಟದಲ್ಲ, ಮತ್ತೆ ಯಾಕೆ ಕೊಡ್ತಿ? ಆಗ್ಯದ ಏನೋ ಅಚಾನಕ್ ಭೇಟಿ ಆಗ್ಯಾರ, ನಿನ್ನ ರೋಗ ಕಳೆದಾರ, ಅವ್ರಿಗೇನು ಕೊಡೋದು ಬೇಡ ತೊಳೋದು ಬೇಡ, ಸುಮ್ಮನೆ ಬಿಟ್ಟು ಬಿಡು, ಮತ್ತೆ ಯಾಕೆ ಸುಮ್ಮನೆ ಲಾಗೋಡಿ ಮಾಡ್ತಿ, ಬೇಡ ಬಿಡು ಅಂತಾರೆ. ಅವಂತನ ಹಂಗಲ್ಲ, ಇದು ಕೃತಜ್ಞತೆ ಆತದೆ. ನಾವು ಮನುಷ್ಯರು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಏನೂ ಕೊಡಲಿಲ್ಲ ಅಂದ್ರೆ ನಾವು ಮನುಷ್ಯರು ಅನಿಸ್ಕೊಳ್ಳೋದಿಲ್ಲ. ಏನಾದರೂ ಕೊಡ್ರಿ, ನಾ ಏನು ಎಲ್ಲಾನು ಕೊಡ್ರಿ ಅನ್ನೋದಿಲ್ಲ, ಏಟು ಕೊಡ್ತೀರಿ ಅಟ ಕೊಡ್ರಿ, ಒಯ್ದು ಕೊಡ್ತೀನಿ ಕೇಳೋದಿಲ್ಲ ಯಾರು. ಕೊನೆಯದಾಗಿ ಏನು ಕೇಳ್ತಾನವ ಅವ್ವ ಅಪ್ಪಗ, ಅಪ್ಪ ಅಮ್ಮ ಈ ಆಸ್ತಿ ಒಳಗೆ ನನಗೂ ಪಾಲು ಬರ್ತದಲ್ಲ, ಈ ಮನೆ ಒಳಗಿದ್ದ ದುಡ್ಡಿನೊಳಗೆ ಬಂಗಾರದೊಳಗೆ ನನಗೂ ಪಾಲು ಅದಲ್ಲ, ನನ್ನ ಪಾಲಿಗೆ ಏಟರೆ ಬರ್ತದ ಅಟ ಕೊಡ್ರಿ, ಒಯ್ದು ಅದನ್ನರ ಕೊಡ್ತೀನಿ. ಜಪ್ಪಯ್ಯ ಅಲ್ಲಿಲ್ಲ ಅವರು, ಏನೇನು ಕುಡುದಿಲ್ಲ ನೋಡಿ ನಾವು, ನೀನು ತೆರೆ ಕೆಟ್ಟದ ಸುಮ್ಮನೆ ಏನೋ ಹೇಳ್ತಿ ಅಂತ ತಿಳ್ಕೊಂಡು ಅವನಿಗೆ ಬೆದರಿಸಿ ಮತ್ತೆ ಮನೆಯಿಂದ ಹೊರಗೆ ಹಾಕಿಬಿಟ್ರು. ದುಃಖ ಭಾಳ ಐತೆ ಅವನಿಗೆ. ಶರಣ ಬಸಪ್ಪನವ್ರಿಗೆ ಏನಾದರೂ ಅರ್ಪಣೆ ಮಾಡಬೇಕು ಅನ್ನುವಂಥ ಭಾವದಿಂದ ಬಂದಿದ್ದ. ಅಳಕೋಂತ ಶರಣರ ಹತ್ರ ಬರ್ತಾನೆ. ಶರಣ ಬಸಪ್ಪನವ್ರಂತಾರ, ಯಾಕೋ ತಮ್ಮ ಅಳಕತ್ತೀಯಲೋ, ಯಾಕ ಯಪ್ಪ, ನಿಮಗೇನಾದರೂ ಅಲ್ಪ ಕಾಣಿಕೆ ಸಮರ್ಪಣೆ ಮಾಡಬೇಕು ಅಂದ್ರೆ ನಮ್ಮ ಮನೆ ಮಂದಿ ಮಾಡಿಕೊಡ್ಲಿಲ್ಲ. ಬಹಳ ದುಃಖ ಆಗಿಬಿಟ್ಟದಪ್ಪ ನನಗೆ. ನಿಮಗೇನಾದ್ರೂ ಕೊಟ್ಟ ನನಗೆ ಸಮಾಧಾನ ಆಗ್ತದೆ. ಯಾರೂ ಕುಡುಗುಡ್ಲಿಲ್ಲ, ಒಟ್ಟ ಯಾರೂ ಬೇಡ ಅಂದ್ರೆ ನನಗೆ ಹ್ಞೂನ್ರಿ ಅಪ್ಪ ಬೇಡ ಅಂದಾರ. ಹೌದಾ, ನಿನಗೇನಾಗಬೇಕಾಗ್ಯದ? ಏನಿಲ್ಲ, ನಾ ಒಟ್ಟು ನಿಮಗೆ ಕಾಣಿಕೆ ಕೊಡಬೇಕಾಗ್ಯದ. ಹೌದಲ್ಲ, ಆಯ್ತು, ಈಗ ಹೋಗಿ ನೀ ಮನೆಗಂದ್ರು ಅವರು. ಶರಣ ಬಸಪ್ಪನವರು ಈಗ ಹೋಗಿ ಮನೆಗಂದ್ರು. ಏನಾಗಿ ಬಿಟ್ಟಿತ್ತು ಅಂತಂದ್ರೆ, ಮಾಡದವ್ರು ಉಣ್ಬೇಕು ಮನಿ ಅಂತ ಕಡು ಬನ್ನೋ ಮಾತಿಗೆ ಅನುಸಾರವಾಗಿ ಯಾವ ಹುಡುಗನಿಗೆ ಒಂದು ನಯ್ಯಾ ಪೈಸೆ ಕೊಡ್ಲಾರೆ ಕಳಿಸಿದ್ರೋ, ಶರಣ ಬಸಪ್ಪನವರು ನೀವು ಹೋಗು ಮನಿಗೆ ಅನ್ನೋದ್ರೊಳಗನ ಇವ ಮನೆಗೆ ಹೋಗೋದ್ರಾಗ ಹೇಳ್ತೀನಿ ಮಗ, ಮನ್ಯಾಗ ಇದ್ದಿದ್ದು ಸಣ್ಣ ದೊಡ್ಡ ಎಲ್ಲಾಕ್ರು ಕಿವಿ ಸೋರಾಕತ್ ಬಿಟ್ಟಿತ್ತು. ಎಲ್ಲರೂ ಒಬ್ರಲ್ಲ ಇಬ್ರಲ್ಲ, ಅವ್ವ ಅಪ್ಪ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲರೂ ಕಿವಿ ಸೋರಾಕತ್ತವ. ಒಂದ್ರ ಮೂಗು ಒಂದು ಮುಚ್ಕೋತದ. ಇವ ಹೊರಗಿಂದ ಬಂದ ನೋಡ್ತಾನೆ, ಏನು ಗಬ್ಬನಾತ ಅಲ್ಲಕತ್ತೀವ, ಏನಿದು ಮನ್ಯಾಗ ಗಬ್ಬನಾತ, ಯಾಕೆ ಹೊಲಸ್ನ ಹಾರಕತ್ತದ. ಎಲ್ಲರೂ ಅಂತಾರೆ, ಏತಮ್ಮ ಅವ್ರಿಗೆ ಯಾರಿಗ ಏನ ಕುಡಿಬೇಕತ್ತಿದ್ದಲ್ಲೋ ನೋಡ್ರಿ, ಕೊಡ್ರಿ ಅಪ್ಪ ಅಂತ ಕೈಕಾಲು ಹಿಡಿದ್ರು ಕೊಡ್ಲಿಲ್ಲ. ಈಗ ಅಂತಾರೆ, ಅವ್ರಿಗೆ ಯಾರಿಗ ಏನೋ ಕುಡಿಬೇಕಂತಿದ್ದಲ್ಲೋ, ಏನು ಹೋಯ್ತು ಅಯ್ಯಪ್ಪ ಕೊಟ್ಟು ಬಾ. ಅವ್ರೇನು ಬ್ಯಾಡ ಅಂತ ಹೇಳಂದೇವ, ಅವ್ರೇನು ಬ್ಯಾಡ ಅಂತ ಹೋಗಿ ಬಿಟ್ರು ಅವ್ರ ಊರಿಗೆ. ಏನು ಬೇಡ, ನನಗಂತೂ ಆರಾಮಾಗೆ ತಗೋ, ಏನು ಕೊಡೋದಿಲ್ಲ ತೋಳುದಿಲ್ಲ ಅಂತೀವ. ಗಡಬಡಿಸಿ ಮನೆಯಾಗ ಗೆದ್ದಿದ್ರು ಅಕ್ಕ ಬಂಗಾರ ಎಲ್ಲ ಗಂಟು ಕಟ್ಕೊಂಡು, ನಿನ್ನ ಕೈ ಮುಗಿತೀವಿ ಓಯಪ್ಪ, ನಿನ್ನ ಕೈ ಮುಗಿತೀವಿ. ಆ ಪುಣ್ಯಾತ್ಮರಿಗೆ ಭೇಟಿ ಮಾಡಿಸು, ಅವರಿಗೆ ದಾನ ಕೊಡ್ಲಾರ ತಪ್ಪಿಗೆ ನಮಗೆ ಶಿಕ್ಷೆ ಕೊಟ್ಟಾರೆ, ಹೋಗಿ ಅವ್ರ ಪಾದಕ್ಕೆ ಶರಣಾಗತರಾಗಿ ನಮ್ಮ ರೋಗ ಕಳ್ಕೊಳ್ಳೋನು ಯಪ್ಪ, ನಡಿವೋ ಅಂತಾರೆ. ಒಳಗೊಳಗೆ ಇವನಿಗೆ ನಗು. ಶರಣ ಬಸಪ್ಪ ನಿಂತಾನೆ, ಏನು ನಾಟಕ ಮಾಡಿದವ ಭಗವಂತ ಅಂತಾನ್, ಚಲೋ ಬುದ್ಧಿ ಕಲಿಸಿದೆಪ್ಪ ಅಂತಾನ ಮನದೊಳಗೆ. ಹಿಂಗ ಬಹಳ ಕೇಳಕತ್ತೀರಿ ನೋಡ್ರಿ, ನೋಡೋಣ ಅಂತ ತಿಳ್ಕೊಂಡು ಅವ್ರ ತಲೆ ಮ್ಯಾಗೆ ಗಂಟು ಹೊರಿಸಿ ಇವ ಅಗದಿ ರಾಜಾರೋಷವಾಗಿ ಹೊಂಟ ಬಿಟ್ಟು ಮುಂದೆ. ಶರಣ ಬಸಪ್ಪನವ್ರ ಎದುರಿಗೆ ಹೋಗಿ ತಂದ ಗಂಟೆಲ್ಲ ಅವರು ಮುಂದೆ ಇಡ್ತಾರೆ. ಮುಂದಿಟ್ಟು ಎಲ್ಲರೂ ಕೈ ಮುಗಿದು ಮಂಡಿ ಊರಿಗೆ ಕೂಡ್ತಾರ. ಅಪ್ಪ ಅವ್ರ, ನಾವು ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ ಆಗ್ಯದ.
ಈ ಹಣ ತಗೋರಿ, ಈ ಬಂಗಾರ ತಗೋರಿ, ನೀವು ಎದಕ್ಕರಿ ಉಪಯೋಗ ಮಾಡ್ಕೋರಿ, ನಮ್ಮೆಲ್ಲರ ರೋಗ ಕಳೆದು ಬಿಡ್ರಿಯಪ್ಪ, ನಮ್ಮೆಲ್ಲರ ರೋಗ ಕಳೆದು ಬಿಡ್ರಿ. ಶರಣರಂತಾರೆ ಇದ ಬುದ್ಧಿ ಮೊದಲಿದ್ರೆ ಪಾಪ ಮಗು ಕೇಳಕತ್ತಿತ್ತು, ನಿಮಗೇನಾದ್ರೂ ಒಂದಿಷ್ಟು ಕೊಡ್ರಪ್ಪ ಕೊಟ್ಟು ಬರ್ತೀರಿ ಅಂತ ಕೇಳಿದಾಗ ಈ ಬುದ್ಧಿ ನಿಮಗೆ ಬರಲಿಲ್ಲಲ್ಲ, ನಿಮಗೆ ಕೇಡಾದಾಗ ನಿಮಗೆ ಒಳ್ಳೆ ಬುದ್ಧಿ ಬಂತಲ್ಲ. ಮಗ ಇದ್ದ, ಮನಿ ಮಗ ಇದ್ದ, ಮಗನ ರೋಗ ಕಡಿಮೆಗೆ ಅದ, ಒಂದಿಷ್ಟು ಕೊಡಬೇಕು ಅನ್ನುವಂಥ ಒಳ್ಳೆಯ ಭಾವ ನಿಮ್ಮಲ್ಲಿ ಬರಲಿಲ್ಲಲ್ಲ, ಈಗ ಬಂದಿರಲ್ಲ, ನಿಮಗಾದಾಗ ನಿಮಗೆ ಬೇಕಾಯ್ತಲ್ಲ. ಈ ಭಾವ ತೆಗಿರಿ. ಎಲ್ಲರೂ ಒಂದೇ, ಎಲ್ಲರೂ ನನ್ನವರು, ಎಲ್ಲರೂ ನಮ್ಮವರು ಅನ್ನುವಂಥ ಭಾವ ನಿಮ್ಮಲ್ಲಿರಲಿ. ಈ ಹಣ ಬಂಗಾರ ತಗೊಂಡು ನಾನು ಏನು ಮಾಡಲಿ, ನನಗೆ ಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನು ಪರಿಶುದ್ಧವಾಗಿ ಮಾಡಿಕೊಂಡು ನಿಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಎಲ್ಲರೂ ನನ್ನವರು ಅನ್ನುವಂಥ ಭಾವದೊಳಗೆ ಜೀವನ ಮಾಡ್ರಿ ಅಂತ ತಿಳ್ಕೊಂಡು ಅವರೆಲ್ಲರ ಮಸ್ತಕದ ಮೇಲೆ ತಮ್ಮ ಹಸ್ತ ಇಟ್ಟಿಟ್ಟು ಶರಣ ಬಸಪ್ಪ ಎಲ್ಲರನ್ನ ಆಶೀರ್ವಾದ ಮಾಡಿ ಉದ್ಧಾರ ಮಾಡಿ ಬಿಡ್ತಾ ಇರ್ತಾರೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ ಕಿ. ಕಿವಿ ಶೂಲೆಯನ್ನು ಕಳೆದೆ ಶ್ರೀ ಶರಣ ಬಸವ, ತುಂಬಿದ ಭೀಮಾ ನದಿಯ ದಾಟಿದ ಶರಣ, ಅಮರ ಉಳಿದಿ ಜಗದಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ. ಅರಳಗುಂಡಗಿ ಜ್ಯೋತಿ ನೀನು, ಅರಳಗುಂಡಗಿ ಜ್ಯೋತಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ. ನಿಷ್ಠವಂತನೆಂದು ಎನಸಿ ಶ್ರೇಷ್ಠವಾದ ಹೆಸರನ್ನು ಗಳಿಸಿ, ನಿಷ್ಠವಂತನೆಂದು ಎನಸಿ ಶ್ರೇಷ್ಠವಾದ ಹೆಸರನ್ನು ಗಳಿಸಿ, ಭಕ್ತ ಜನರ ಕಷ್ಟವ ಅಳಿಸಿ ಮುಕ್ತಿಯ ದಾತನಾದೆ, ಭಕ್ತ ಜನರ ಕಷ್ಟವ ಅಳಿಸಿ ಮುಕ್ತಿಯ ದಾತನಾದೆ. ಅಮರ ಉಳಿದಿ ಜಗದಿ ನೀನು, ಅಮರ ಉಳಿದಿ ಜಗದಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ. ಅರಳಗುಂಡಿಗೆ ಜ್ಯೋತಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ. ಕಳ್ಳರ ಕಣ್ಣನ್ನು ತೆರೆಸಿ ಒಳ್ಳೆಯ ಮಾರ್ಗವ ಹಿಡಿಸಿ, ಕಳ್ಳರ ಕಣ್ಣನ್ನು ತೆರೆಸಿ ಒಳ್ಳೆಯ ಮಾರ್ಗವ ಹಿಡಿಸಿ, ಮಡ್ಡರಿಗೆ ಜ್ಞಾನ ಉದಯಿಸಿ ಬಡವರ ಬಂಧು ಎನಿಸಿ, ಮಡ್ಡರಿಗೆ ಜ್ಞಾನ ಉದಯಿಸಿ ಬಡವರ ಬಂಧು ಎನಿಸಿ. ಅಮರ ಉಳಿದಿ ಜಗದಿ ನೀನು, ಅಮರ ಉಳಿದಿ ಜಗದಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ. ಅರಳಗುಂಡಿಗೆ ಜ್ಯೋತಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ.
ಇರಲಿ ನಿನ್ನ ಅಂತ ಕರುಣ, ಭಕ್ತರಿಗೆ ಇರಲಿ ನಿನ್ನ ಅಂತ ಕರುಣ. ಕಿವಿ ಶೂಲೆಯನ್ನು ನೀನು ಕಳೆದಿಹ ಶರಣ, ಕಿವಿ ಶೂಲೆಯನ್ನು ನೀನು ಕಳೆದಿಹ ಶರಣ. ನಂಬಿ ಬಂದ ಭಕ್ತರಿಗೆ ಬೆಳಕಾದ ಶರಣ, ನಂಬಿ ಬಂದ ಭಕ್ತರಿಗೆಲ್ಲ ಬೆಳಕಾದ ಶರಣ. ಅಮರ ಉಳಿದಿ ಜಗದಿ ನೀನು, ಅಮರ ಉಳಿದಿ ಜಗದಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ. ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ, ಶರಣ ಬಸವ ನಿನ್ನ ನಾಮ ಭಕ್ತ ಜನಕ್ಕೆ ಪ್ರೇಮ. ಅರಳಗುಂಡಗಿ ಜ್ಯೋತಿ ನೀನು, ಅರಳಗುಂಡಗಿ ಜ್ಯೋತಿ ನೀನು, ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ, ಜಗದ ತುಂಬೆಲ್ಲ ನಿನ್ನ ನಾಮ. ಶರಣ ಬಸವರ ಕೀರ್ತಿ ನಾಡಿನ ತುಂಬೆಲ್ಲವೂ ಕೂಡ ಹೀಗೆ ಹಬ್ಬಕತ್ತದ. ಸದ್ಭಕ್ತರಾದ ಈರಣ್ಣ ಕಟಗೇರಿ ಅವರು 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸದ್ಭಕ್ತರಾದ ಸುರೇಶ್ ಕಲಾದಿ ಇವರು ಕೂಡ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಆ ಅಂಬಾ ಭವಾನಿ ಶರಣಬಸವೇಶ್ವರ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಧನಕನಕ ಕೊಟ್ಟು ಕಾಪಾಡಲೆಂದು ಆ ದೇವರಲ್ಲಿ ಭಿನ್ನಯಿಸುತ್ತೇನೆ. ಸದ್ಭಕ್ತರು ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ನಂದಕಿಶೋರ್ ರಾಠೋಡ್ ಸರ್ ಅವರು ವಿಜಯಪುರ ಜಿಲ್ಲಾ ವಿಕಾಸ ವೇದಿಕೆಯ ಉಪಾಧ್ಯಕ್ಷರು, ವಿಜಯಪುರ ಜಿಲ್ಲಾ ಬರಗಾಲ ನಿವಾರಣೆ ಸಂಸ್ಥೆ ಹಾಗೂ ಹಾಪ್ಕಾಮ್ಸ್ ಡೈರೆಕ್ಟರು ಆಗಿರ್ತಕ್ಕಂಥ ಶ್ರೀಯುತ ನಂದಕಿಶೋರ್ ರಾಠೋಡ್ ಸರ್ ಅವರು ಧರ್ಮದ ಬಗ್ಗೆ ಭಾಳಷ್ಟು ಅಭಿಮಾನ ಉಳ್ಳಂಥವರು. ದಿನಾಲೂ ಭೇಟಿಯಾದಾಗ ಇಲ್ಲಿ ದೇವಸ್ಥಾನದ ಕೂತಾಗ ಬಂದು ಮಾತಾಡೋದು ಪ್ರಾಪಂಚಿಕ ವಿಷಯ ಏನೂ ಮಾತಾಡೋದಿಲ್ಲ. ಅವರು ತಮ್ಮ ಸಂಸಾರ, ತಮ್ಮ ಮಕ್ಕಳು, ತಮ್ಮ ಆಸ್ತಿ ಅಂತಸ್ತು ಸುದ್ದಿನೇ ಇಲ್ಲ. ಏನು ಕೇಳ್ತಾರಂದ್ರೆ ಧರ್ಮದ ರಕ್ಷಣೆ ಆಗಬೇಕು, ಎಲ್ಲರೂ ಧರ್ಮವಂತರಾಗಬೇಕು ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಅಂಥ ಮಹನೀಯರು ನಮಗೂ ನಮ್ಮ ಸಂಗೀತ ಬಳಗಕ್ಕೂ ಭಾಳ ಸೂಪರ್ ಕಾಂಬಿನೇಶ್ರೀ ನಿಮ್ಮದಂತ ತಿಳ್ಕೊಂಡು 501 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಉತ್ತರೋತ್ತರವಾಗಿ ಆಯುಷ್ಯ ಆರೋಗ್ಯ ಶ್ರೀ ಸಂಪದ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖೇನ ಶುಭವನ್ನು ಹಾರೈಸುತ್ತಾ, ಈಗ ತಾನೇ ವೇದಿಕೆ ಮೇಲೆ ಕುಂದ್ರಕ್ಕಿಂತ ಮುಂಚೆ ನಮ್ಮ ಅವನ ಹೆಸರು ಗೊತ್ತಿಲ್ಲ, ಎಲ್ಲರೂ ನೋಡಿರಿ. ನಮಗೂ ನಮ್ಮ ಸಂಗೀತ ಬಳಗಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಭಗವಂತ ಆ ತಾಯಿಗೂ ಕೂಡ ಆಯುಷ್ಯ ಆರೋಗ್ಯ ಇನ್ನಷ್ಟು ಹೆಚ್ಚಿಗೆ ಕೊಡಲಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖೇನ ಶುಭವನ್ನು ಹಾರೈಸುತ್ತಾ, ಸದ್ಭಕ್ತರಾದ ಶ್ರೀಮತಿ ಶಶಿಕಲಾ ನಾಗರಾಜ್ ಅವರು ನಮ್ಮ ಸಂಗೀತವನ್ನು ಕೇಳಿ ನಮ್ಮ ತಬಲಾಜಿಯವರಿಗೆ ಹಾಗೂ ನಮಗೆ ತಲಾ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶರಣ ಬಸವ ನಾಡೆಲ್ಲವೂ ಕೂಡ ಸಂಚಾರ ಮಾಡ್ತಾ ಎಲ್ಲೆಲ್ಲಿ ಅವರ ಅವಶ್ಯಕತೆ ಇತ್ತೋ, ಅವರಿಂದ ಏನು ಕೆಲಸ ಆಗಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ಮಾಡ್ತಾ ಹೊರಟಿದ್ದಾರೆ. ಬೆಳಗುಂಪಿ ಅಡವಿ ಒಳಗ ಈ ಕಿವುಡನ ಈ ಕಿವಿಸೋಲೆ ರೋಗದ ವಿಷಯ ನಾಡಿನಾದ್ಯಂತ ಹಬ್ಬಿಬಿಟ್ಟಿತ್ತು. ಅಲ್ಲಿಂದ ಎಲ್ಲಿಗೆ ಬರ್ತಾರೆ ಮುಂದೆ ಅಂತ ತಿಳ್ಕೊಂಡು ಕೇಳಿದ್ರೆ ಔರಾದಿಗೆ ಬರ್ತಾರೆ. ಅವ್ರ ಹಾದಿಯ ಊರ ಗೌಡ ದಂಡೇರಾಯ ಅಂತ ತಿಳ್ಕೊಂಡು ಆಗೆಲ್ಲ ಗೌಡಿಕೆ ಬಹಳ ಜೋರ. ಊರಾಗ ಗೌಡ್ರು ಅಂದ್ರೆ ಎಲ್ಲರೂ ದೂರದ ಕೈ ಮುಗಿದು ನಿಲ್ಲಬೇಕು ಅಂತ ಒಂದು ಗೌಡಿಕೆ ಗತ್ತು ಅವಾಗಿತ್ತು. ಈಗೆಲ್ಲಿ ಅವ್ರವ್ರ ಮನೆಗೆ ಅವರ ಗೌಡ್ರಿ, ಈಗ ಅವ್ರವ್ರ ಮನೆಗೆ ಅವರ ಗೌಡ್ರು, ಅವ್ರವ್ರ ಮನೆಗೆ ಅವರ ಸರ್ಪಂಚರು ಎಲ್ಲರೂ ಕೂಡ. ಅವಾಗೆಲ್ಲ ಗೌಡ್ರು ಕುಲಕರ್ಣಿಯರು ಅವೆಲ್ಲ ಪಂಚಾಚಾರ ಅಂತ ಬರ್ತಿದ್ರು. ಅವರು ಪಂಚಾಚಾರದ ಗೌಡ್ರು ಬೇಕು, ಕುಲಕರ್ಣಿಯವರು ಬೇಕು, ಊರ ಹಿರೇಮಠದೈ ಬೇಕು, ಊರ ಮಠಪತಿ ಸ್ವಾಮಿ ಬೇಕು, ಊರು ದೇವರ ಪೂಜಾರಿ ಬೇಕು. ಇವರೆಲ್ಲರಿಗೂ ಮೊದಲು ಪಂಕ್ತಿ ಕೂಡಿಸ್ಬೇಕು. ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಅಂದರೆ ಒಬ್ಬರ ಇಲ್ಲಾಂದ್ರೆ ಪಂಕ್ತಿ ಸಾಗುವಂಗಿಲ್ಲ. ಹಾಗೆಲ್ಲ ಪದ್ಧತಿ ಇದ್ದು ಆಗ. ದಂಡೇರಾಯ ಗೌಡ ಬಹಳ ಧರ್ಮವಂತ, ನೀತಿವಂತ. ಶರಣ ಬಸಪ್ಪನವರು ಅವನ ಮನೆ ಒಳಗೆ ವಾಸ್ತವ್ಯ ಮಾಡಿಕೊಂಡು
ಅವನಿಗೆ ಭೇಟಿಯಾಗಿ ಮುಂದೆ ಹೋಗಬೇಕು ಅಂತ ತಿಳ್ಕೊಂಡು ದಂಡೇರಾಯ ಗೌಡನ ಮಹಾಮನೆಗೆ ಬರ್ತಾ ಇರೋ ಸುದ್ದಿ ಕೇಳಿ ದಂಡೇರಾಯ ತನ್ನೆಲ್ಲ ಊರ ಬಳಗ ತಗೊಂಡು ಕುಂಭ ಕಳಸದ ಜೊತೆಗೆ ಅವರನ್ನು ಎದುರುಗೊಂಡು ಅದ್ಧೂರಿಯ ಸ್ವಾಗತ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅರಮನೆಯಂಥ ಮನೆ, ಗೌಡರ ಮನೆ ಒಳಗೆ ಅವರಿಗೆ ಒಂದು ಕೋಣೆ ಕೊಟ್ಟು ವಾಸ್ತವ್ಯ ಮಾಡಿಸ್ತಾನೆ. ಶರಣರಂತಾರ ದಂಡೇರಾಯ, ನಾನಿನ್ನು ಮನೆ ಒಳಗಿರೋ ತನಕನೂ ಕೂಡ ಎಷ್ಟೋ ಜನ ಬರಲಿ, 100 ಬರಲಿ, 10 ಬರಲಿ, 1000 ಬರಲಿ, ಬಂದವರೆಲ್ಲರಿಗೂ ಕೂಡ ದಾಸೋಹ ನಡಿಬೇಕಪ್ಪ, ಆಯ್ತ್ರಿಯಪ್ಪ ತಮ್ಮ ಆಶೀರ್ವಾದ ಅಂದ. ಬಂದಿದ್ದಾರೆ, ದಾಸೋಹ ಪ್ರಾರಂಭ ಆಗ್ಯದ. ಜನ ತಂಡೋಪತಂಡವಾಗಿ ಅವರಿಗೆ ಭೇಟಿಗೆ ಬರಾಕತ್ತಾರೆ. ಬಂದವರೆಲ್ಲರಿಗೂ ಕೂಡ ದಂಡೇರಾಯ ದಾಸೋಹ ವ್ಯವಸ್ಥೆಯನ್ನಿಟ್ಟಿದ್ದಾರೆ. ಅಚ್ಚುಕಟ್ಟಾಗಿ ಪ್ರಸಾದವನ್ನು ಮಾಡಿಸಿ ಬಂದವರೆಲ್ಲರಿಗೂ ಕೂಡ ಪ್ರಸಾದವನ್ನು ಬಡಿಸಾಕತ್ತಿದ್ದಾರೆ. ಶರಣರು ಆನಂದ ಪಡ್ತಿದ್ದಾರೆ. ಸುಮಾರು ದಿನಗಳವರೆಗೆ ಅಲ್ಲಿದ್ದಾರೆ. ಒಂದು ದಿನ ದಂಡೇರಾಯ ಬೆಳಿಗ್ಗೆ ಎದ್ದು ಚಿಂತಾಕ್ರಾಂತನಾಗಿ ಕೂತಿದ್ದ. ಯಾಕೋ ದಂಡೇರಾಯ ಮುಖ ಹಿಂಗ ಮಾಡ್ಕೊಂಡಿ ತಂದಾಗ ಅಂತಾನೆ, ಯಪ್ಪ ಸಂಕಷ್ಟ ಯಾವಾಗ ಬರ್ತದೋ ಗೊತ್ತಿಲ್ಲ. ಹೈದರಾಬಾದದ ಬೇಧಾಡ ಅನ್ನುವಂಥ ರಕ್ಕಸ ನಮ್ಮೂರ ಮೇಲೆ ದಾಳಿ ಮಾಡಕ್ಕೆ ಬರಾಕತ್ತನತ್ತು ಸುದ್ದಿ ಅದ. ಯಾವಾಗ ಬರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ನಮ್ಮೂರೊಳಗಿನ ಎಲ್ಲ ಸಂಪತ್ತು ಹೋದ್ರೂ ಹೋಗೋಲ್ಯಾಕ ಚಿಂತಿಲ್ಲಪ್ಪ. ಆತ ಸೈನಿಕರು ಊರೊಳಗೆ ಬಂದು ಹೊಕ್ಕರು ಅಂದ್ರೆ ನಮ್ಮೂರಿನ ಈ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ನನಗೆ ಚಿಂತೆ ಆಗಿಬಿಟ್ಟದಪ್ಪ. ಅಷ್ಟೊಂದು ಕ್ರೂರಿ ಅದಾರವರು. ಯಾಕೆ ಚಿಂತೆ ಮಾಡಿ ತಗೋ ನೋಡುನು, ಬಂದರೆ ಬರಲಿ ಅವ ಅಂದ. ಅವತ್ತೇನಾಗಿ ಬಿಟ್ಟಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದು ಬಿಟ್ಟಿತ್ತು. ಶರಣರ ಬೆಟ್ಟಿಗೆ 100 ಜನ ಬಂದು ಕೂತಾರೆ. ಪ್ರಸಾದ ಮಾಡಬೇಕು ಅಂತ ದೊಡ್ಡ ದಂಡೇರಾಯ ಗೌಡ ಒಂದು ಒಣಕಟ್ಟಿಗಿಲ್ಲ, ಕುಳ್ಳಿಲ್ಲ, ಎಲ್ಲ ತೊಯ್ದು ಬಿಟ್ಟಾವ. ಆ ಪ್ರಕಾರ ಮಳೆಯಾಗಿ ಬಿಟ್ಟದೆ. ಬಂದವರಿಗೆ ಮಹಾಪ್ರಸಾದ ಅರ್ಪಣೆಯಾಗಬೇಕು. ಶರಣರ ಅರ್ಪಣೆಯಾಗ್ಯದ. ಕಟ್ಟಿಗೆರೆ ಹಸಿಯವ, ಎಲ್ಲನೂ ಕುಳ್ಳು ಹಸಿಯವ. ಹೆಂಗೆ ಮಾಡೋದು, ಏನು ಮಾಡೋದು ಅಂತ ವಿಚಾರ ಮಾಡಿದವನ ಶರಣ ಬಸಪ್ಪನವರಿಗೆ ಗೊತ್ತಾಗಲಾರ್ದಂಗೆ ದೊಡ್ಡ ಮನೆ ಇತ್ತು. ತನ್ನ ಆಳುಗಳಿಗೆ ಕರೆದು, ಒಂದು ಕೋಲಿ ಕೆಡಿವಿ, ಆ ಕೋಲಿ ಕಟ್ಟಿಗೆ ತಂದು ಒಲಿ ಪುಟು ಮಾಡ್ರಲಿ ಅಂತ ಹೇಳ್ತಾನೆ ದಂಡೇರಾಯ ಗೌಡ. ಎಂಥ ಗೌಡ ಇವ, ಎಂಥ ಉದಾರ ಇರಬೇಕು. ಕಟ್ಟಿದ ಮನೆಯನ್ನ ಕೆಡಿವಿ, ಆ ಮನೆಯ ತೊಲೆ ತುಂಡುಗಳನ್ನು ತಂದು ಪ್ರಸಾದವಾಗಿ ಆ ದಾಸೋಹ ಪ್ರಸಾದ ಮಾಡೋಕ್ಕಾಗಿ ಉಪಯೋಗ ಮಾಡ್ತಾನೆ ತಂದಾಗ ಇವ ಎಂಥ ಭಕ್ತ ಇರಬೇಕು, ಎಂಥ ಗೌಡ ಇರಬೇಕು. ಶರಣರಿಗೆ ಗೊತ್ತಾಗಲಾರ್ದಂಗೆ ಇವ ಏನೋ ಮಾಡಿದ್ದ. ಶರಣರು ಎಲ್ಲ ಬಲ್ಲವರಿದ್ರು. ದಂಡೇರಾಯ ಗೌಡನ ಭಕ್ತಿಗೆ ಮನದೊಳಗೆ ಮೆಚ್ತಾರೆ. ಇದೇನು ಪುಕ್ಕಟ್ಟು ಹೋಗೋದಿಲ್ಲ ದಂಡೇರಾಯ, ಇದರ ಫಲ ನಿನಗೆ ಸಿಗುತ್ತ ತಗೋಂತ ಮನಸ್ಸಿನಾಗ ಅನ್ಕೊಂಡ್ರು. ಆ ಸಂದರ್ಭ ಬಂದೇ ಬಿಡ್ತು. ಹೈದರಾಬಾದದ ಬೇಧಾಡ 1000 ಸೈನಿಕರು ತಕ್ಕೊಂಡು ಊರು ಹೊರಗಡೆ ಡೇರೆ ಹಾಕಿದ್ದ. ಯಾವ ಸಂದರ್ಭದಾಗ ಒಳ ನುಗ್ತಾನೋ ಗೊತ್ತಿಲ್ಲ. ಚಿಂತಾಕ್ರಾಂತನಾಗಿ ಗೌಡು ಕೂತಿದ್ದ. ಯಾಕೋ ಅಂದ್ರೆ ಮತ್ತೆ ಶರಣರು ಯಪ್ಪ ಅಂದ್ಕೊಂಡು ಕಾಲ ಬಂದದ. ಬೇಧಾಡ ಊರ ಹೊರಗೆ ಡೇರೆ ಹಾಕ್ಯಾನ. ಯಾವಾಗ ಊರೊಳಗೆ ಬರ್ತಾನೋ ಗೊತ್ತಿಲ್ಲ. ಶಸ್ತ್ರ ಸಜ್ಜಿತ ಸೈನಿಕರೊಂದಿಗೆ ಬಂದಾನಪ್ಪ. ನಮ್ಮ ಬಾಳ್ವೆ ಹಸನಾಗೋದಿಲ್ಲ, ಬಾಳ್ವೆ ಹಸನಾಗೋದಿಲ್ಲ. ಶರಣರು ಅಂತಾರೆ, ಇಟ್ಯಾಕೆ ಚಿಂತೆ ಮಾಡಕತ್ತೀಯೋ? ಗೌಡ್ಸೇನ್ ಅಡಿಗೆ ಏನು ಮಾಡ್ಯಾಳ? ಯಪ್ಪ ಗಿಣ್ಣ ಚಪಾತಿ ಮಾಡ್ಯಾಳ. ಹೌದಾ, ಒಂದಿಷ್ಟು ಗಿಣ್ಣ ತಗೊಂಬ, 5 ಚಪಾತಿ ಗಿಣ್ಣ ತಗೊಂಬ ಅಂದ್ರು. ಆಯ್ತಂತ ತಿಳ್ಕೊಂಡು ಒಳಗೆ ಹೋದ. ಒಂದು ಸಣ್ಣ ಗಡಿಗೆಯಾಗ ಗಿಣ್ಣ, 5 ಚಪಾತಿ ತಂದು ಶರಣ ಬಸಪ್ಪನವ್ರ ಕೈಯಾಗ ಕೊಟ್ಟ. ಶರಣ ಬಸಪ್ಪನವರು ಆ ಗಿಣ್ಣದ ಗಡಿಗೆ ಒಳಗೆ 5 ಚಪಾತಿ ಸಣ್ಣಗೆ ಮುರಿದ್ರು. ಅದನ್ನು ಕಲಸಿದ್ರು. ಕಲಿಸಿ ದಂಡೇರಾಯ ಗೌಡನಿಗೆ ಹೇಳ್ತಾರೆ, ಒಬ್ಬ ಸೇವಕನ ಕರಿಯೋ. ಯಾಕ್ರಿ ಅಪ್ಪ? ಕರಿಯೋ ಹೇಳ್ತೀನಿ ಅಂದ್ರು. ಗೌಡ ಒಬ್ಬ ಸೇವಕನ ಕರೆದ ಶರಣರಂತಾರೆ, ನೋಡಪ್ಪ ಈ ಗುಂಡಿಗೆ ತಗೊಂಡು ಹೋಗಿ ಬೇಧಾಡನ ಕೈಯಾಗ ಕೊಡಬೇಕು. ಶರಣ ಬಸಪ್ಪನವರು ಕೊಟ್ಟಾರೆ. ನೀನು ಮತ್ತು ನಿನ್ನ ಸೈನಿಕರು ಇದನ್ನು ಊಟ ಮಾಡಬೇಕು ಅಂತ ಹೇಳಿ ಕೊಟ್ಟ ಬಾ ಅಂತ ತಿಳ್ಕೊಂಡು ಕಳಿಸಿದ್ರು. ದಂಡೇರಾಯ ಗೌಡ ಅಂತಾನ, ಯಪ್ಪ ಅವ ರಾಕ್ಷಸ, ಇರ್ಲಿ ಬಿಡು, ಹೋದವ ಬರ್ತಾನಲ್ಲ ಅವಾಗ ಗೊತ್ತಾಗ್ತದೆ ನಿನಗಂತಾರೆ. ಇವ ಸೈನಿಕ ಹೋದ. ಸೈನಿಕ ಒಬ್ಬನ ಬಂದಿದ್ದ ನೋಡಿ ಅವನು ಸೈನಿಕರು ಇವನು ಪರೀಕ್ಷಾ ಮಾಡಿ ಯಾಕೆ ಬಂದು ಕೇಳಿ, ಇಲ್ಲ ಶರಣ ಬಸಪ್ಪನವ್ರು ಕಳಿಸ್ಯಾರೆ, ನಿಮ್ಮ ರಾಜರಿಗೆ ಭೇಟಿ ಆಗ್ಬೇಕಾಗ್ಯದ, ನಾನು ನಿಮ್ಮ ಒಡೆಯರಿಗೆ ಭೇಟಿ ಆಗ್ಬೇಕಾಗ್ಯದ. ಆಯ್ತು ಬಾ ಅಂತ ತಿಳ್ಕೊಂಡು ಒಯ್ದು ಬಿಟ್ಟರು.
ದಂಡೇರಾಯನ ಸೇವಕ ಆ ಬೇದಾಡನ ಮುಂದೆ ಹೋಗಿ ನಿಂತು ಗಡಿಗೆ ಕೈಯಾಗಿ ಹಿಡ್ಕೊಂಡು, ನೋಡ್ರಪ್ಪ ಗೌಡ್ರ ಮನ್ಯಾಗ ಶರಣ ಬಸಪ್ಪ ಅನ್ನುವಂಥ ಪರಮಾತ್ಮ ಬಂದು ಕೂತಾನೆ, ಅವರು ಪ್ರಸಾದ ಕಳಿಸ್ಯಾರ ನಿಮಗೆ, ನೀವು ಒಬ್ಬರ ಅಲ್ಲ ನಿಮ್ಮ ಸಾವಿರಾರು ಸೈನಿಕರು ಎಲ್ಲರೂ ಕೂಡ ಇದನ್ನು ಊಟ ಮಾಡಬೇಕಂತ ಅವರು ಕೊಟ್ಟು ಕಳಿಸ್ಯಾರ, ತಗೋರಿ. ಬೇದಾಡ ನೋಡ್ದ, ಇಷ್ಟ ಗಡಿಗೆ, ಎಷ್ಟು ಗಡಿಗಾಗ ಒಂದಿಟ್ಟು ಗಿಣ್ಣ ಚಪಾತಿ, ನಾವದೀವಿ ಸಾವಿರಾರು ಮಂದಿ, ಬುಟ್ಟಿಗಟ್ಲೆ ತಿನ್ನ ಮಂದಿ ನಾವು, ಇದು ಹೆಂಗೆ ಪುರಾಟ ಆಗ್ತದ? ಶರಣ ಬಸಪ್ಪನ ಹೆಸರು ಕೇಳಿದ್ದವನು ಕೂಡ ಅಂತ ಪುಣ್ಯಾತ್ಮ ಕಳಿಸ್ಯಾರದ್ರ ನೋಡುನು ಅಂತ ತಿಳ್ಕೊಂಡು ಎಲ್ಲ ತನ್ನ ಸಾವಿರಾರು ಸೈನಿಕರಿಗೆ ಊಟ ಕೂಡ ಕೇಳ್ದ. ಎಲ್ಲರೂ ಊಟ ಕೂತಾರೆ. ಬೇದಾಡ ಒಂದಿಬ್ಬರಿಗೆ ಬಡಸಾಕ್ ಹಚ್ಚಾನ. ಎಲ್ಲರೂ 1000 ಜನರ ತಟ್ಟೆಗೆ ಸಾಕು 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 ಅನ್ನುವವರಿಗೆ ಗಿಣ್ಣ ಚಪಾತಿ ಬಡಿಸ್ಯಾರ. ಶರಣರು ಕೊಟ್ಟ 5 ಚಪಾತಿ ಗಿಣ್ಣ ಆ ಗಡಿಗೆ ಒಳಗೆ ಹೆಂಗಿತ್ತು ಹಂಗ ಇತ್ತಿನ. ಯಾವಾಗ ಶರಣ ಬಸಪ್ಪನವರು ಕೊಟ್ಟ ಪ್ರಸಾದ ಬೇದಾಡ ಅವನು ಸೈನಿಕರು ಸ್ವೀಕಾರ ಮಾಡಿದ್ರು, ಅವರಲ್ಲಿರ್ತಕ್ಕಂಥ ಒಟ್ಟು ರಾಕ್ಷಸತ್ವ ಗುಣ ಮಾಯವಾಗಿ, ತಮೋ ಗುಣ ಅದು ಮಾಯವಾಗಿ ಬಿಟ್ಟದೆ, ರಕ್ಕಸಿ ಗುಣ ಹೋಗ್ಯದ. ಅಲ್ಲಿ ಏನು ಬಂದದಂದ್ರೆ ರಜೋಗುಣ ಬಂದದೆ, ಸಾಮಾನ್ಯ ಗುಣ ಬಂದದೆ, ಎಲ್ಲರೂ ನನ್ನವರು ಅನ್ನುವಂಥ ಭಾವ ಬಂದದೆ. ಎಲ್ಲರೂ ನನ್ನವರು ಅನ್ನುವಂಥ ಭಾವ ಬಂದು ಬೇದಾಡಂತಾನೆ, ನೋಡ್ರಪ್ಪ ಶರಣ ಬಸಪ್ಪ ಅನ್ನುವಂಥ ಪುಣ್ಯಾತ್ಮರ ಅವರು ಪ್ರಸಾದ ಉಂಡೀವಿ, ಇವತ್ತಿಗೆ ಎಲ್ಲ ಆಯುಧ ಬಿಟ್ಟು ಬಿಡ್ಬೇಕು ನಾವು, ಆಯುಧ ಎಲ್ಲ ಇಲ್ಲೇ ಇಡ್ರಿ, ಗೌಡರ ಮನೆಗೆ ಹೋಗಿ ಶರಣ ಬಸಪ್ಪನವ್ರ ದರ್ಶನ ತಗೊಂಡು ಬರೋನು ಆಯ್ತು ಅಂತ ತಿಳ್ಕೊಂಡು ಇವರೆಲ್ಲ ಆಯುಧ ಬಿಟ್ಟು ಬೇದಾಡ ಮುಂದೆ ಸಾವಿರಾರು ಸೈನಿಕರು ಅವನ ಹಿಂದೆ ಹೊಂಟಾರ. ಇವರು ನೋಡಿ ದಂಡೇರಾಯ ಗೌಡ ಊರು ಜನ ಗಾಬರಿ ಆಗ್ಯಾರ. ಶರಣ ಬಸಪ್ಪಂತನ ಗಾಬರಿ ಆಗಿಬೇಡ್ರಿ, ಅವ ನಿಮಗೇನೂ ಮಾಡೋದಿಲ್ಲ, ನನ್ನ ಬೆಟ್ಟಿಗೆ ಹೊಂಟಾರ ಅವರು. ಆಯ್ತು ಅಂತ ತಿಳ್ಕೊಂಡು ಎಲ್ಲರೂ ನೋಡ್ಕೊಂತ ನಿಂತರು. ಸೀದಾ ದಂಡೇರಾಯ ಗೌಡ್ರ ಮನೆಗೆ ಬಂದು ಶರಣ ಬಸಪ್ಪನವರ ಪಾದಕ್ಕೆ ನಮಸ್ಕಾರ ಮಾಡಿ, ಅಪ್ಪ ನಿಮ್ಮಿಂದ ನಾವು ಪಾವನರಾಗಿ ಬಿಟ್ಟೀವಿ, ನಿಮ್ಮಿಂದ ನಾವು ಪಾವನರಾದೇವಿ, ಯಾವಾಗೋ ನಿಮ್ಮಂಥವ್ರು ಭೇಟಿ ಆಗಬೇಕಾಗಿತ್ತು, ಇವತ್ತು ಭೇಟಿಯಾಗಿರಿ. ನನಗೆ ನನ್ನ ಸಾವಿರಾರು ಜನ ಸೈನಿಕರನ್ನು ಉದ್ಧಾರ ಮಾಡಿದ ಭಗವಂತ ನೀವು, ಇವತ್ತಿನಿಂದ ನಮ್ಮೆಲ್ಲ ಆಯುಧಗಳನ್ನು ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟೀವಿ, ನಮ್ಮ ರಾಕ್ಷಸ ಗುಣ ಎಲ್ಲ ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡಿಬಿಟ್ಟೀವಿ, ಇಂದಿನಿಂದ ನಾವು ನಿಮ್ಮ ಶಿಷ್ಯರು ಅಂತ ತಿಳ್ಕೊಂಡು ಎಲ್ಲರೂ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಆಶೀರ್ವಾದ ಪಡ್ಕೊಂತಾರೆ. ದಂಡೇರಾಯ ಗೌಡ ಇಡೀ ಊರು ಜನ ಶರಣರನ್ನು ಕೊಂಡಾಡಿದ್ದು, ಅವರನ್ನು ಕೊಂಡಾಡಿ ಕೊಂಡಾಡಿ, ಅಪ್ಪ ನಿಮ್ಮಿಂದ ನಾವು ಪಾವನರಾದೀವಿ, ನಿಮ್ಮಿಂದ ನಾವು ಪಾವನರಾದೀವಿ, ನಮ್ಮ ಊರು ಉಳಿತು, ನಮ್ಮ ಊರ ಹೆಣ್ಣು ಮಕ್ಕಳ ಶೀಲ ಉಳಿತು, ನೀವು ಸಾಮಾನ್ಯರಲ್ಲಪ್ಪ, ನಮ್ಮನ್ನು ರಕ್ಷಣೆ ಮಾಡಲು ಬಂದಿರತಕ್ಕಂಥ ಭಗವಂತ ಅಂತ ತಿಳ್ಕೊಂಡು ಅವರನ್ನು ಎಲ್ಲರೂ ಕೂಡ ಕೊಂಡಾಡ್ತಾ ಇರ್ತಾರೆ. ಶರಣ ಬಸವ ಎಲ್ಲಿಗೆ ಬಂದನ್ರಿ? ಶರಣ ಬಸಪ್ಪ ಜೋರಾಗಿ ಹೇಳ್ರಿ ನೋಡೋಣ ಒಂದಿಟ್ಟು. ಅವರಾದಿ ಗೌಡ್ರ ಮನ್ಯಾಗ ಒಂದಿಟ್ಟು ಚಪ್ಪಾಳಿ ತಟ್ರಿ ಹೇಳದವರಿಗೆ. ಅವರಾದಿ ಗೌಡನನ್ನ ಅವರ ಇಡೀ ಕುಟುಂಬವನ್ನು ಆಶೀರ್ವದಿಸತಕ್ಕಂಥ ಶರಣ ಬಸಪ್ಪನವರು ಮುಂದೆ ಎಲ್ಲಿಗೆ ಬರ್ತಾರಂತ ತಿಳ್ಕೊಂಡು ಕೇಳಿದ್ರೆ ಪರತಾಬಾದಿಗೆ ಬರ್ತಾರೆ. ಪರತಾಬಾದಿಗೆ ಅವರು ಬಂದಾಗ ಸಂದರ್ಭ ಯಾವುದು ಅಂದ್ರೆ ಭೀಕರ ಬರಗಾಲ ಇತ್ತು. ಭೀಕರ ಬರಗಾಲ, ತಿನ್ನೋಕು ಉಣ್ಣೋಕು ಜನ ಒದ್ದಾಡ್ತಾ ಇದ್ರು. ಯಾರಲ್ಲಿ ಕಾಳಿಲ್ಲ ಕಡಿ ಇಲ್ಲ, ಶಿವನೇ ಹೆಂಗ ಮಾಡಿ ಹೊಟ್ಟಿ ತುಂಬಿಸ್ಕೊಳ್ಳೋದು ಅಂತ ತಿಳ್ಕೊಂಡು ಒದ್ದಾಡ್ತಾ ಇತ್ತು ಜನತೆ. ಅಂತ ಪ್ರಸಂಗದೊಳಗೆ ಶರಣ ಬಸಪ್ಪನವರು ಅಲ್ಲಿ ಬಂದಾರೆ. ಅಲ್ಲಿ ಬಂದು ಆ ಊರಿ ಹಿರಿಯರೆಲ್ಲರನ್ನ ಕೂಡಿಸಿ ಅಂತಾರಪ್ಪ, ಪುರಾಣ ಪ್ರಾರಂಭ ಮಾಡೋನು ಊರಾಗ. ಅವ್ರಂತಾರ, ಯಪ್ಪ ತಿನ್ನಕ ಜ್ವಾಳ ಸಿಗವಲ್ಲಾಗ್ಯಾವ, ತಿನ್ನಾಕ ಜ್ವಾಳ ಸಿಗವಲ್ಲಾಗ್ಯಾವ, ಇಲ್ಲಿ ಏನು ಪುರಾಣ ಮಾಡೋದು, ಹೆಂಗ ಪುರಾಣ ಮಾಡೋದು, ಹೆಂಗೋ ಶಿವ ನಡೆಸ್ತಾನಪ್ಪ. ಎಷ್ಟು ಮಂದಿ ಆ ಊರೊಳಗೆ ಶ್ರೀಮಂತರಿದ್ರು ಎಲ್ಲರನ್ನ ಕರೆಸಿ ಅಂತಾರೆ ಶರಣ ಬಸಪ್ಪನವರು, ಏನು ನಿಮ್ಮ ಮನೆ ಒಳಗೆ ಜೋಳ ಕಾಳು ಕಡಿ ಒಟ್ಟಿರಲ್ಲ, ಎಲ್ಲನೂ ಬಿಚ್ಚಬೇಕು, ಎಲ್ಲನೂ ಬಿಚ್ಚಿ ನಿರಂತರ ದಾಸೋಹ ನಡಿಬೇಕು. ಯಾರ ಮನೆ ಒಳಗೆ ತಿನ್ನಾಕಿಲ್ಲ ಅಂತಾರೆ ಅವರೆಲ್ಲರಿಗೂ ನೀವು ಅವ್ರು ಕೇಳದಟ್ಟು ಕೊಟ್ಟು ಕಳಿಸ್ಬೇಕು. ಅವ್ರಂತಾರಪ್ಪ ಎಲ್ಲ ಕೊಟ್ಟೇವಂದ್ರೆ ನಮ್ಮ ಗತಿ ಹೆಂಗೆ? ನಿಮ್ಮದು ಯಾಕೆ ಚಿಂತೆ ಮಾಡ್ತಿರೋ? ನಿಮ್ಮದ ಭಗವಂತ ಚಿಂತೆ ಮಾಡ್ತಾನೆ, ನೀವು ಚಿಂತೆ ಮಾಡ್ರಿ, ಜಗತ್ತಿನ ಚಿಂತೆ ಮಾಡ್ರಿ. ನಿಮ್ಮ ಊರವ್ರೇ
ಪಾಪ ಕಷ್ಟದಾಗ ಒದ್ದಾಡಕತ್ತಾರೆ, ಅವರಿಗೆ ಸಹಾಯ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಅವರೆಲ್ಲರ ಕಡೆಯಿಂದ ದಾನ ಮಾಡ ಕಚ್ಚಿ ಪುರಾಣ ಪ್ರಾರಂಭ ಮಾಡ್ತಾರೆ. ಅವರು ಕಾಳು ಕಡಿಗಳು ಎಲ್ಲನೂ ಆಯಿತು. ಶರಣ ಬಸಪ್ಪನವರು ಬೇರೆ ಬೇರೆ ಊರುಗಳಿಂದ ಸಾಲ ಮಾಡಿ ಆ ಊರಾಗ ಕಾಳ ಕಡಿ ತಂದು ನಿರಂತರ ದಾಸೋಹ ನಡೆಸ್ತಾರೆ. ಎದಕ್ಕೆ ಬೇಕ್ರಿ? ತಂಪಾಡಿಗೆ ತಾವು ಬದುಕೋದಕ್ಕೆ ಇಷ್ಟೆಲ್ಲ ಯಾಕೆ ಬೇಕು? ತಮ್ಮಷ್ಟಕ್ಕೆ ತಾವಿರೋರಲ್ಲ ಶರಣರು. ಜಗತ್ತಿನ ಸುಖಕ್ಕಾಗಿ, ಜಗತ್ತಿನ ಒಳ್ಳೆಯದಕ್ಕಾಗಿ ಬಂದಿರತಕ್ಕಂಥ ಶರಣ ಬಸಪ್ಪನವರು ಎಲ್ಲರೂ ಒಳ್ಳೆಯವರಾಗಿ ಇರಲಿ ಎನ್ನುವಂಥ ಭಾವ ಇಟ್ಟುಕೊಂಡು ಬಂದಿರತಕ್ಕಂಥವ್ರು. ಅವರ ಮನಸ್ಸು, ಅವರ ಬಾಯಿಯೊಳಗೆ ಏನು ಬರ್ತಿತ್ತು ಅಂದರೆ ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಆನಂದವಾಗಿರಲಿ ಅನ್ನುವಂಥ ಮಾತು ಬರ್ತಿತ್ತು. ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಕಲಬುರಗಿ ಒಳಗೆ ಸುದ್ದಿ ಆಗಿಬಿಟ್ಟಿತ್ತು. ಪರ್ತಾಬಾದಿಗೆ ಕಲಬುರಗಿನ ಭಾಳ ದೂರ ಇಲ್ಲ, ಹೋದವ್ರಿಗೆ ಗೊತ್ತದ. ಕಲಬುರಗಿ ಅವ್ರಿಗಂತೂ ಎಲ್ಲ ಗೊತ್ತೇ ಅದ ವಿಷಯ. ಹಂಗೆ ಅಲ್ಲಿ ಸುದ್ದಿ ಗೊತ್ತಾಗಿ ಆ ಊರೊಳಗಿರ್ತಕ್ಕಂಥ ಪ್ರತಿಷ್ಠಿತ ಮನೆತನ ಗೌಡ್ರ ಬಂತನ ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿ ಅಂತ ತಿಳ್ಕೊಂಡು ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ದಾಂಪತ್ಯ. ಅಷ್ಟ ಧಾರ್ಮಿಕ ಜೀವಿಗಳು. ಶರಣರು ಸಂತರು ಮಹಂತರು ಅಂದ್ರೆ ಅವರ ಕಾಲೊಳಗಿನ ಧೂಳಾಗಿ ಒದ್ದಾಡ್ತಕ್ಕಂಥ ಪರಮ ಭಕ್ತರವರಾಗಿದ್ದರು. ಪರ್ತಾಬಾದಿನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ಕೇಳಿರ್ತಕ್ಕಂಥ ಇವರು ಅಂಥ ಪುಣ್ಯಾತ್ಮ ನಮ್ಮೂರಿಗೆ ಬರಬೇಕು, ಅಂಥ ಪುಣ್ಯಾತ್ಮ ನಮ್ಮೂರಿಗೆ ಬರಬೇಕು, ಕಲಬುರಗಿಗೆ ಬರಬೇಕು, ಅವರನ್ನು ಕರ್ಕೊಂಡು ಬರುನು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ಬರು ಕೂಡಿ ಬಂಡಿ ಹುಡುಕೊಂಡು ಪರ್ತಾಬಾದಿಗೆ ಬರ್ತಾರೆ. ಬಂದು ಶರಣ ಬಸಪ್ಪನವ್ರ ಪಾದಕ್ಕೆ ನಮಸ್ಕಾರ ಮಾಡಿಯಪ್ಪ, ನಾವು ಕಲಬುರಗಿಯವರು, ನನ್ನ ಹೆಸರು ದೊಡ್ಡಪ್ಪ ಗೌಡ, ಈಕೆ ನನ್ನ ಧರ್ಮ ಪತ್ನಿ ನೀಲಮ್ಮ, ತಮ್ಮನ್ನು ಕಲಬುರಗಿ ಕರ್ಕೊಂಡು ಹೋಗಕ್ಕೆ ಬಂದಿವ್ರಪ್ಪ. ಶರಣರಿಗೆ ಬೇಕಾಗಿದ್ದು ಏನೋ ಕಲಬುರಗಿ ಹೋಗೋದೇ ಬೇಕಾಗಿತ್ತು ಅವರಿಗೇನು, ಇವರಿಗೆ ಹೋಗೋದು ಬೇಕಾಗ್ಯದ, ಅವರಿಗೆ ಇವರು ಬರೋದು ಬೇಕಾಗ್ಯದ. ಆದರೆ ಶರಣರಂತಾರ ದೊಡ್ಡಪ್ಪ ಗೌಡ, ಕಲಬುರಗಿಗೆ ಬರೋದಕ್ಕೆ ನಂದೇನೂ ತಕರಾರಿಲ್ಲ, ಈ ಊರಾಗ ದಾಸೋಗ ನಡೆಸೋ ಸಂಬಂಧ ಸಿಕ್ಕಾಪಟ್ಟಿ ಸಾಲ ಮಾಡೀನಿ, ಆ ಸಾಲ ತೀರಿಸ್ಲಾರೆ ನಾ ಬಂದಂದ್ರೆ ಸಾಲ ಮಾಡಿ ಓಡಿ ಹೋದ ಶರಣ ಬಸಪ್ಪ ಅಂತಾರೆ. ಹೆಂಗ ಮಾಡೋದು? ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿ ಅಂತಾರೆ. ಅಪ್ಪ ಅವ್ರು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಎಷ್ಟದ ಹೇಳ್ರಿ ಸಾಲ, ಎಷ್ಟು ಸಾಲ ಮಾಡ್ರಿ ಹೇಳ್ರಿ, ಇವತ್ತು ಹೋಗ್ತೀವಿ, ನಾಳೆ ಆ ಸಾಲದ ಹಣ ಎಲ್ಲ ತರ್ತೀವಿ, ನೀವು ನಾಳೆ ಬರೋದಕ್ಕೆ ಸಿದ್ಧರಾಗ್ರಿ. ಅವರ ಭಕ್ತಿಗೆ ಮೆಚ್ಚಿದ ಶರಣರು ಆಯಿತು ಅಂತಾರೆ. ಇವರು ಊರಿಗೆ ಹೋಗಿ ಹಣ ಬಂಗಾರ ಎಲ್ಲ ಗಂಟು ಕಟ್ಕೊಂಡು ಗಾಡಿ ಒಳಗೆ ತಗೊಂಡು ಬಂದು ಶರಣರಿಗೆ ಎಲ್ಲ ಕೊಡ್ತಾರೆಪ್ಪ, ಸಾಲ ತೀರಿಸ್ರಿ, ಸಾಲ ತೀರಿಸ್ರಿ, ಇನ್ನೂ ಯಾರಿಗೆ ಏನು ಕೊಡ್ಬೇಕಾಗಿದೆ ಎಲ್ಲಾನು ಕೊಟ್ಟು ಬಿಡ್ರಿ, ನಡ್ರಿ ನಮ್ಮ ಜೊತೆ ಅಂತಾರೆ. ಊರೊಳಗೆ ತಯಾರು ಮಾಡಿ ಬಂದಾರ, ಏನು ಕುಂಭ ಕಳಸ ವಾದ್ಯ ವೈಭವಗಳನ್ನು ತಯಾರಿಟ್ಟು ಬಂದಾರೆ. ಶರಣ ಬಸಪ್ಪನವರನ್ನು ಎತ್ತಿನ ಬಂಡಿ ಒಳಗೆ ಕೂಡಿಸಿಕೊಂಡು ಕಲಬುರಗಿ ತುಂಬೆಲ್ಲವೂ ಕೂಡ ಮೆರವಣಿಗೆಯನ್ನು ಮಾಡಿ ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿ ತಮ್ಮ ಮನೆ ಒಳಗೆ ಬರಮಾಡಿಕೊಳ್ತಾ ಇರ್ತಾರೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜಿಗೆ ಕಲಬುರಗಿಗೆ ಬಂದು ವಿರಾಜಮಾನರಾಗಿದ್ದಾರೆ ದೊಡ್ಡಪ್ಪ ಗೌಡ್ರ ಮನೆ ಒಳಗೆ. ಇನ್ನು ಮುಂದೆ ಪವಾಡ ಕೇಳ್ರಿ ನೀವು. ಕಲಬುರಗಿ ಪವಾಡಗಳು ಎಂತೆಂಥ ಪವಾಡಗಳದಾವ ಅಂತ ತಿಳ್ಕೊಂಡು ಕೇಳಿದ್ರೆ, ಕಲಬುರಗಿ ಇವರು ಬಂಧಾರ ಅನ್ನೋದೇ ತಡ. ಕಲಬುರಗಿಯ ಸುತ್ತಮುತ್ತಲಿನ ಜನ, ಕಲಬುರಗಿ ಜನ ಎಲ್ಲರೂ ಬರೋರು, ಅವ್ರು ನಮಸ್ಕಾರ ಮಾಡೋರು, ಆಶೀರ್ವಾದ ಪಡ್ಕೊಂಡು ಹೋಗೋರು. ಯಾರ ಕಷ್ಟ ಅಂತ ತಿಳ್ಕೊಂಡು ಬರ್ತಿದ್ರು, ಯಾರು ಏನು ಬೇಡಿ ಬರ್ತಿದ್ರು, ಬಂದವರೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರು. ಕಲಬುರಗಿಯ ದೊಡ್ಡಪ್ಪ ಗೌಡ್ರ ಮನೆ ಒಳಗೆ ಮೊಟ್ಟ ಮೊದಲ ಪವಾಡ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಆ ಊರೊಳಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಒಬ್ಬನ ಇದ್ದನ್ನು ಬೇಡ್ರಿ, ಮತ್ತು ಊರಾಗ ಸಾಕಷ್ಟು ಜನ ಶ್ರೀಮಂತರು, ನಮಗೆ ಬೇಕಾಗಿದ್ದು ಒಬ್ಬ ವ್ಯಕ್ತಿ ಆಗರ್ಭ ಶ್ರೀಮಂತ ಇದ್ದ. 100 ಎಕರೆಗಟ್ಟಲೆ ಆಸ್ತಿ, ಹಣಕ್ಕೆ ಕೊರತೆ ಇಲ್ಲ. ಆದರೆ ಒಂದು ಕೊರತೆ ಕೊಟ್ಟಿದ್ದ ಭಗವಂತ, ಏನು ಅಂದರೆ ಆತನಿಗೆ ಕಣ್ಣು ಕೊಟ್ಟಿರಲಿಲ್ಲ. ಸುಂದರ ರೂಪ ಇತ್ತು, ಸಹೃದ್ರೂಪಿ ಇದ್ದ, ಸದೃಢ ಇದ್ದ, ಹಣವಂತ ಇದ್ದ, ಆಸ್ತಿವಂತ ಇದ್ದ, ಕಣ್ಣಿಲ್ಲ. ಮದುವೆ ವಯಸ್ಸು ಮೀರಿ ಹೋಗಾಕತ್ತದೆ, ಯಾರೂ ಹೆಣ್ಣು ಕೊಡಕ್ಕೆ ತಯಾರಿಲ್ಲ. ಆಸ್ತಿ ತಗೊಂಡೇನು ಮಣ್ಣು ಮಾಡೋದಾದ್ರಿ, ಅವನಿಗೆ ಕಣ್ಣಿಲ್ಲ. ಹೆಂಗೆ ಜೀವನ ಮಾಡ್ತಾರೆ ಹೆಣ್ಮಕ್ಳು, ಬೇಡ ಅಂತ ಎಲ್ಲರೂ ದೂರ ಸರಿದಿದ್ರು. ಇವ್ರು ಯಾಕ್ರಿ
ಆಕೆಯ ಒಡ ಹುಟ್ಟಿದ ಅಕ್ಕನಿಗೊಬ್ಬಕ್ಕೆ ಮಗಳಿದ್ದಳು. ಇಡೀ ಊರು ಜನ ಹೇಳೋದು ಮುಗಿದಿತ್ತು, ತಂಗಿ ಅವನಿಗೆ ಹೆಣ್ಣು ಕೊಡು, ಅವನಿಗೆ ಮಗಳು ಕೊಡು, ಇಡೀ ಆಸ್ತಿಗೆ ನೀ ಮಾಲಕ್ತಾತಿ, ಕಳಕ್ ಹೋಗಬೇಡ, ಕೊಡು 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 ಅಂತ ಹೇಳಿದ್ರು ಕೊಟ್ಟಿಲ್ಲ. ಯಾರು ಹೇಳಕ್ಕೆ ಬರ್ತಾರ ಅವರಿಗೆ ಬೈಯಕಿಕ್ಕಿ, ಏನು ಹೇಳ್ತಾರ ಮರಗಳ ನೀವು, ನಿಮ್ಮದ ಮಗಳಿದ್ರು ಕೊಡು ಹೋರಿ, ಏನು ಆಸ್ತಿ ತೊಗೊಂಡು ಏನು ಮಾಡೋದದ, ಅವನಿಗೆ ಕಣ್ಣಿಲ್ಲಾರ ಒಂದು ಜೋಡಿ ನನ್ನ ಮಗಳು ಹೆಂಗೆ ಜೀವನ ಮಾಡ್ಬೇಕು, ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ರು. ಮೊಟ್ಟ ಮೊದಲಿಗೆ ಕಲಬುರಗಿ ಒಳಗೆ ಶರಣರ ಮುಂದೆ ಇದ ನ್ಯಾಯ ಬಂತು. ಆ ರಾಜಶೇಖರ್ನನ್ನು ಕರ್ಕೊಂಡು ಒಂದು 4 ಜನ ಹಿರಿಯರು ಬಂದು ಶರಣರಿಗೆ ನಮಸ್ಕಾರ ಮಾಡಿ, ಅಪ್ಪ ಅವರ ಒಂದು ಸಮಸ್ಯೆ ತಗೊಂಬಂದೀವ್ರಿ, ನಿಮಗೆ ಹೇಳ್ರಪ್ಪ ಏನದ. ಏನಿಲ್ರಪ್ಪ, ಇವ ರಾಜಶೇಖರ ಅಂತ ತಿಳ್ಕೊಂಡು ಜನ್ಮಾಂಧ ಅದನ, ಹುಟ್ಟು ಕುರುಡದನ, ಆಸ್ತಿ ಬಹಳ ಅದ, ಮದುವೆ ವಯಸ್ಸು ಮೇಲಾಕತ್ತದ, ಯಾರು ಹೆಣ್ಣು ಕೊಡವಲ್ಲಾಗ್ಯಾರ, ಇವನಿಗೆ ಮದುವೆ ಮಾಡೋ ಭಾರ ನೆಂಬುದು ನೋಡ್ರಿ ಅಪ್ಪ ಅಂತ ಕೈ ಮುಗಿದರು. ಇವನಿಗೆ ಮದುವೆ ಮಾಡೋ ಭಾರ ನೆಂಬುದು ನೋಡ್ರಪ್ಪ, ಎಲ್ಲಾದ್ರೂ ಒಂದು ಕನ್ಯಾ ನೋಡಿ ಇವನಿಗೆ ಮದುವೆ ಮಾಡಿ ಇವನ ಸಂಸಾರವನ್ನು ಉದ್ಧಾರ ಮಾಡ್ರಿ ಅಂತ ತಿಳ್ಕೊಂಡು ಕೈ ಮುಗ್ಕೊಂಡು ಕೂತ್ರು. ಅದ್ರಾಗ ಮತ್ತೊಬ್ಬ ಹೇಳ್ತಾನಪ್ಪ ಅವ್ರ, ಹೊರಗಿನವ್ರಂತೂ ಯಾರು ಕೊಡುವಲ್ಲಾಗ್ಯಾರಿ, ಇವ್ರ ಅಕ್ಕನ ಅದಾಳ್ರಿ, ಕಾಸ ಒಡ ಹುಟ್ಟಿದ ಅಕ್ಕ ಅದಾಳ್ರಿ, ಆ ಅಕ್ಕಗೊಬ್ಬಕ್ಕೆ ಮಗಳಳ, ಅಕ್ಕೆನೂ ಕೊಡುವಲ್ಲಾಗ್ಯಾಳ, ಅಕ್ಕನ ಕೊಡುವಲ್ಲಾಗ್ಯಾಳ. ಹೌದ್ರಿ ಅಪ್ಪ, ಅಕ್ಕಿನೂ ಕೊಡುವಲ್ಲಾಗ್ಯಾಳ. ಹಂಗಾರ ಅಕ್ಕನ ಮಗಳನ್ನ ಕರೆಸ್ರಿ ನೋಡೋನು ಅಂದ್ರು. ಒಬ್ಬ ಮನುಷ್ಯ ಹೋಗಿ ರಾಜಶೇಖರ್ನ ಅಕ್ಕಗೆ ಹೇಳ್ತಾನಮ್ಮ, ಕಲಬುರಗಿಗೆ ಶರಣ ಬಸಪ್ಪ ಅನ್ನುವಂಥ ಒಬ್ಬ ಪುಣ್ಯಾತ್ಮ ಬಂದಾರೆ, ದೊಡ್ಡಪ್ಪ ಗೌಡ್ರ ಮನ್ಯಾಗ ವಾಸ್ತವ್ಯ ಮಾಡ್ಯಾರ, ಅವರು ನಿನ್ನ ಮಗಳನ್ನು ಕರ್ಕೊಂಡು ಬಾ ಅಂದಾರ ನೋಡವ. ಯಾರವ ಶರಣ ಬಸಪ್ಪ? ದೊಡ್ಡಪ್ಪ ಗೌಡ್ರ ಮನೆಗೆ ಬಂದ್ರೆ ನನಗೆ ಯಾಕವ ಬಾ ಅಂತಾನ? ಇಲ್ರವ, ಏನೋ ಗೊತ್ತಿಲ್ಲ, ಹಂಗಲ್ಲಕ್ಕೆ ಹೋಗ್ಬಿಡ್ರಿ, ಭಾಳ ದೊಡ್ಡ ವ್ಯಕ್ತಿ ಅದಾರ, ಪುಣ್ಯಾತ್ಮರು ಅದಾರ, ನಿಮಗೆ ಕರೆದಾರ, ಒಂದೀಟು ಬಂದು ಭೇಟಿ ಯಾರಿ. ಆಯಿತು ಅಂತ ತಿಳ್ಕೊಂಡು ಇಕ್ಕಿ ಮಗಳು ಕರ್ಕೊಂಡು ಬಂದಳು. ಬಂದ ಕೂಡಲೇ ಶರಣ ಬಸವಮ್ಮವ್ರು ಹಿಂಗ ಕೂತಿದ್ರು, ಹಿಂಗೆಲ್ಲ ತೆಳಗೆ ಇವರು ಕೂತಿದ್ರು. ಇಲ್ಲಿ ಯಾರೀ? ಶರಣ ಬಸಪ್ಪನವ್ರು ಯಾರೀ ಅಂದಳಿಕಿ. ಶರಣರು ನಾನಾ ತಾಯಿ ಅಂದ್ರಿ ಅವ್ರಿ. ನಾನಾ ತಾಯಿ ಅಲ್ಲ, ಮತ್ತೆ ಯಾಕೋ ನನಗೆ ಬರಕ್ಕೆ ಹೇಳಿರ್ತಲ್ಲ, ಏನು ಕೆಲಸ? ತಡಿಯವ, ಅಟ್ಯಾಕ್ ಅವಸರ ಮಾಡ್ತಿ, ನಿನ್ನ ಜೊತೆ ಮಾತಾಡೋದದ ತಡಿ, ಅದಕ್ಕೆ ಕರೆಸೀನಿ. ಬೇಗ ಹೇಳ್ರಿ, ಏನು ಮಾತಾಡೋದದ ಬೇಗ ಹೇಳ್ರಿ, ನಾನು ಭಾಳ ಕೆಲಸವ, ನಾವು ಹೋಗ್ಬೇಕು. ಎಲ್ಲರೂ ಹೋಗೋದೇ ಅದ ಅಂದ್ರೆ ಅವ್ರು ಶರಣರು, ಎಲ್ಲರೂ ಹೋಗೋದೇ ಅದ. ಎಷ್ಟು ಅವಸರ ಮಾಡಿ, ಎಷ್ಟು ಸಮಾಧಾನ ಮಾಡಿ, ಖಾಯಮಿಲ್ಲಿ ಅಂತೂ ಯಾರು ಇರುವಂಗಿಲ್ಲ, ಎಲ್ಲರೂ ಬಿಟ್ಟು ಹೋಗ್ಬೇಕೆ. ಭಗವಂತ ಯಾವಾಗ ಕರಿತಾನ ಅವಾಗ ಶಿವಾಯ ನಮಃ. ಏನಾಯ್ತು? BP ಲೋ ಆಯ್ತು. ಏನಾಯ್ತು? ಶುಗರ್ ಹೆಚ್ಚಾಯ್ತು. ಏನಾಯ್ತು? ಆಕ್ಸಿಡೆಂಟ್ ಆಯ್ತು. ಏನಾಯ್ತು? ಎಣ್ಣೆ ಕೊಡೋದ. ಯಾವುದು ತನ್ನ ಮೇಲೆ ಹಾಕೊಳ್ಳಲ್ಲ ಭಗವಂತ. ಯಾವಾಗ ಕರಿತಾನೆ. ಇದು ಜಗತ್ತು ಹೆಂಗದಂತ ತಿಳ್ಕೊಂಡು ಕೇಳಿದ್ರೆ, ನೀರ ಮೇಲಿನ ಗುರುಳಿ ನಿಜವಲ್ಲೂ ಶಿವನೇ ಎಂದಾರೆ. ನೀರ ಮ್ಯಾಗ ಗುರುಳಿ ಬರ್ತಾವೆ, ಯಾವಾಗ ಹೊಡಿತಾವೋ ಗೊತ್ತಿಲ್ಲ. ಮಕ್ಕಳು ಆಟ ಆಡ್ತಿರ್ತಾರೆ, ಮಕ್ಕಳು ಆಟ ಆಡ್ತಾರೆ, ಗಂಡ ಆಗಿರ್ತಾರೆ, ಹೆಂಡತಿ ಆಗಿರ್ತಾರೆ, ಈಗೆಲ್ಲ ಆಟನೇ ಮಾಡೋದಿಲ್ಲ. ಅವು ಮೊದಲೆಲ್ಲ ನಾವು ಸಣ್ಣ ವಯಸ್ಸಿನಾಗಿದ್ದಾಗ ಇವು ಆಟಗಳು ಭಾಳ ಇರ್ತಿತ್ತು. ಅಡುಗೆ ಮಾಡೋದೇನು, ಚಪಾತಿ ಮಾಡಿದೆ ಅನ್ನೋದೇನು, ಹಿಟ್ಟು ನಾದೆ ಅನ್ನೋದೇನು, ಹಿಂಗೆಲ್ಲ ಆಟ ಆಡ್ಕೋತ ಕೂತಾಗ ಅವ್ವ ಅಪ್ಪ ಕೂಗಿ ಕರೆದ್ರು ಅಂದ್ರೆ ಟೂಸಿಗೆ ಅಂತ ಎಲ್ಲ ಕಾಲಿ ಅವತ್ತು ಓಡಿ ಹೋಗಿಬಿಡೋದು. ಹಂಗ ನಾವೇನು ಜಗತ್ತಿನಾಗ ನಾವು ಆಟ ಆಡಕತ್ತೀವಲ್ಲ, ಮ್ಯಾಲ ಕೂತ ನಮ್ಮ ಅವ್ವ ಅಪ್ಪ ಕರೆದ್ರು ಅಂದ್ರೆ ಎಲ್ಲ ಟೂಸಿಗೊಂತ ಇಲ್ಲೇ ಬಿಟ್ಟ ಹೋಗಿಬಿಡೋದು. ಯಾರು ಏನು ತಗೊಂಡು ಹೋಗೋದಿಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಭೂಮಿ ನಮ್ಮದಲ್ಲಂತೆ, ಬಂಗಾರ ನಮ್ಮದಲ್ಲಂತ. ಅದಂಗ್ರಿ ಅಪ್ಪಗಳು 80,000 ರೂಪಾಯಿಗೆ ಕಿಮ್ಮತ್ತ ರೊಕ್ಕ ಕೊಟ್ಟು ನಾವು ತಂದೀವಿ ಅಂತೀರಿ. ನೀವ ತಂದಿರಿ ಕರೆ, ಅದು ನೀವು ತಗೊಂಡು ಹೋಗ್ತಿದ್ರೆ ನಿಂಬುದದು. ನೀವು ತಂದಿದ್ದು ನೀವು ತಗೊಂಡು ಹೋದ್ರೆ ನಿಂಬುದಲ್ಲ. ಮನಿ ಕಟ್ಟಿನಿ ನಾನು, ಕೋಟಿ ಕೊಟ್ಟು ಮನಿ ಕಟ್ಟಿನಿ. ಆ ಮನಿ ನಾ ತಗೊಂಡು ಹೋಗ್ತಿದ್ರೆ ನಾನು ಮನಿ ಅದು. ಈ ಭೂಮಿ ಅಣ್ತಮ್ಮರು ಪಾಲ ಮಾಡ್ಕೊಳ್ಳೋ ಮುಂದೆ ದೇವ್ರ ನಗ್ತಾನಂತವ. ದೇವ್ರ ಹಗ್ಗ ಹಾಕಿ, ಇದು ನಂದು, ಇದು ನಿಂದು, ಇದು ನನ್ನ ಭಾಗ, ಇದು ನಿನ್ನ ಭಾಗ ಅನ್ನೋ ಮುಂದೆ ದೇವ್ರ ನಗ್ತಾನಂತ. ಯಾಕೆ? ಹುಚ್ಚುಕೋಡಿಗಳೇ, ನಿಮಕ ಮೊದಲು ನಿಮ್ಮಪ್ಪ ನಂದಂದ ಅಲ್ಲೇ ಬಿಟ್ಟು ಬಂದ, ಅವನಕ ಮೊದಲು ಅವ್ರ ಅಪ್ಪ ನಂದಂದ ಅಲ್ಲೇ ಬಿಟ್ಟು ಬಂದ. ಅದಕ್ಕೆ ಮೊದಲು ಎಲ್ಲ ಅಪ್ಪಗಳು ನಾಂದ ಅಲ್ಲೇ ಬಿಟ್ಟು ಬಂದಾರ. ನೀವು ನಂದಂದ ಅಲ್ಲೇ ಬಿಟ್ಟು ಬರೋರಿದ್ದೀರಿ. ಇದ್ದಿದ್ರಾಗ ಮಾಡ್ಕೊಂಡು ತಿನ್ರಿ ಅಂತ ನಗತಾನಂತ ಭಗವಂತ. ಫಾಲ ಮಾಡ್ಕೊಳ್ಳೋ ಮುಂದೆ ಆಗ್ತಾವಲ್ಲ ಹಂಗೆಲ್ಲ.
ಸುಮ್ಮನೆ ನಮ್ಮ ಮನದ ಭ್ರಮೆಯದ ಇದು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಮನಿ, ನನ್ನ ಹೊಲ ಯಾವುದು ನಂದಲ್ಲ, ಯಾವುದು ನಂದಲ್ಲ. ನಂದು ಅನ್ನೋದು ಯಾವುದು ಅಂತ ತಿಳ್ಕೊಂಡು ಕೇಳಿದ್ರೆ ಯಾವುದನ್ನು ನಾವು ಜೊತೆಗೆ ಒಯ್ತೇವೋ ಅದು ಮಾತ್ರ ನಮ್ಮದು. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂದದ ಶಾಸ್ತ್ರ. ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ ಶರೀರ. ಈ ಶರೀರ ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ. ಈ ಶರೀರ ಬಿದ್ದು ಹೋಗೋ ಮುಂದೆ ಗಳಿಸ್ರಿ, ಏನ ಗಳಿಸ್ರಿ ಅಂತದ ಧರ್ಮ ಅಂತ ತಿಳ್ಕೊಂಡು ಕೇಳಿದ್ರೆ ಧರ್ಮ ಗಳಿಸ್ರಿ, ಯಶಸ್ಸು ಗಳಿಸ್ರಿ, ಕೀರ್ತಿ ಗಳಿಸ್ರಿ. ಕೊನೆಗೆ ನಮ್ಮ ಜೊತೆಗೆ ಬರೋ ಅವು ಮಾತ್ರ ಬರ್ತಾವ. ಯಾವ ಹಣನೂ ಬರೋದಿಲ್ಲ, ಆಸ್ತಿನೂ ಬರೋದಿಲ್ಲ, ಅಂತಸ್ತು ಬರೋದಿಲ್ಲ, ಹೆಂಡ್ರು ಬರೋದಿಲ್ಲ, ಮಕ್ಕಳು ಬರೋದಿಲ್ಲ. ಇವರೆಲ್ಲನೂ ಸುಮ್ಮನೆ 3 ದಿನದ ಒಂದು ನಾಟಕದ ಸಂತ್ಯದಿದು ಅಂತ ತಿಳ್ಕೊಂಡು ಜ್ಞಾನಿಗಳು ಹೇಳ್ತಾರೆ. ಹಂಗಿಕ್ಕಿ ಶರಣರಿಗೆ ಅಂತೇಳ ಅನ್ನೋದು ಭಾಳ ಅರ್ಜೆಂಟ್ ಅದ್ರಿ, ನಾವು ಹೋಗ್ಬೇಕು. ಶರಣರು ಅಂತಾರೆ ಎಲ್ಲರೂ ಹೋಗೋದೇ ಅದಾವ, ತಡ್ಕೋ ಸ್ವಲ್ಪ. ಯಾಕೆ ಹೇಳ್ರಿ? ಏನಿಲ್ಲ, ಇವ ಏನಾಗಬೇಕು ನಿನಗೆ? ಇದು ಗೊತ್ತಾನಲ್ಲ, ಇವ ಏನಾಗಬೇಕು ನಿನಗೆ? ಅವ ನಮ್ಮ ತಮ್ಮನ್ರಿ. ಮತ್ತು ಈಕಿ ಯಾರು? ಈಕಿ ನನ್ನ ಮಗಳಾಳ. ಈಕಿ ಏನಾಗಬೇಕು ಅವನಿಗೆ ಸೊಸಿ ಆಗ್ಬೇಕ್ರಿ. ಮತ್ತು ಮದುವೆ ಮಾಡಿ ಕೊಡುವಲ್ಲವ. ಹಾಂ, ನೀವೊಬ್ಬ ಉಳಿದು ಏನಪ್ಪ ಅಂದಳಕಿ. ಊರ ಮಂದಿನೇ ಮುಗಿದಿತ್ತು, ನೀವೊಬ್ಬ ಕಂಬಿದ್ದಿ ಏನು? ಈ ಕಾಣಲಾರ್ದವನಿಗೆ ನನ್ನ ಮಗಳು ಕೊಡುವಂತ ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ ಅಂದಳು. ಶರಣರು ಅಂತಾರ ನೋಡವ, ನಿನ್ನ ತಮ್ಮದನ, ರಕ್ತ ಹಂಚ್ಕೊಂಡು ಹುಟ್ಟ್ಯಾನ, ನೀನ ಮಗಳು ಕೊಡ್ಲಿಕ್ಕಂದ್ರೆ ಇನ್ಯಾರು ಕೊಡ್ತಾರ ಅವನಿಗೆ? ಮಗಳು ಕೊಡು, ಇಡೀ ಅವನ ಆಸ್ತಿಗೆ ನೀನ ಮಾಲಕ್ತ್ಯಾತಿ. ಯಾರಿಗೆ ಬೇಕಾಗಿದ್ರಿ ಅವನ ಆಸ್ತಿ ತಗೊಂಡು ಅಂತ ತೊಳ್ಕೊಂಡು ಕುಡಿಲ? ನಾನು ಕೊಡೋದಿಲ್ಲ. ಬಂಗಾರದ ಗೊಂಬೆಗಳು ನನ್ನ ಮಗಳು, ಅವನಿಗೆ ಕೊಡೋದಿಲ್ಲ. ಕಣ್ಣಿಲ್ಲಾರ ಕುಡ್ಡಿಗೆ ಕೊಡೋದಿಲ್ಲ ಅಂದ ಬಿಟ್ಳು. ಒಡ ಹುಟ್ಟಿದ ಅಕ್ಕ ಇಕ್ಕಿ, ಒಡ ಹುಟ್ಟಿದ ಅಕ್ಕ, ಬೇರೆ ಅಲ್ಲ, ಮತ್ತೊಬ್ಬರಲ್ಲ, ಮಗದೊಬ್ಬರಲ್ಲ. ರಾಜಶೇಖರನ ಮನಸ್ಸಿಗೆ ಇದ ಕ್ಷಣದೊಳಗ ಭೂಮಿ ಬಾಯಿ ತೆರೆದ ನುಂಗಬಾರ್ದ ಅನ್ನುವಷ್ಟು ತಾಪ ಆಗಿಬಿಡ್ತು. ಶರಣರು ಅಂತಾರ ನೋಡವ, ಒಳ್ಳೆ ವಿಚಾರ ಹೇಳ್ತೀನಿ ತಿಳ್ಕೊ. ಕುರುಡಾದ್ರೆ ಏನಾಯ್ತು? ಒಳ್ಳೆ ರೂಪದ, ಒಳ್ಳೆ ಸೌಂದರ್ಯದ, ಎಲ್ಲಕ್ಕಿಂತ ಮಿಗಿಲಾಗಿ ಒಳ್ಳೆ ಗುಣ ಅದ, ದೊಡ್ಡ ಆಸ್ತಿವನನ ಕೊಟ್ಟು ಬಿಡು. ಆಗಲ್ರಿ, ನೀವ ಅಲ್ಲ, ಆ ದೇವರು ಬಂದು ಹೇಳಿದ್ರು ಆಗೋದಿಲ್ಲ ಅಂದ್ಬಿಟ್ರು. ಶರಣರು ಅಂತಾರ ಆಯ್ತವ, ನಿನ್ನ ಮನಸ್ಸಿದ್ದಂಗ ಆಗ್ಲಿ, ಹೋಗಿಬಿಡು ಅಂದ್ರು. ಬಂದವ್ರು ಕೂತವ್ರು ಅಂತಾರ, ಏ ಬಾಯಿ, ಬಹಳ ಪುಣ್ಯಾತ್ಮರರ, ಅವ್ರೇನಂತಾರ ಸುಳ್ಳಾಗೋದಿಲ್ಲ, ಅವ್ರ ಮಾತು ಮೀರಿ ಬೇಡ. ನೋಡಿನ ಬಿಡು ಎಂಥವ್ರಿಗೆ ಅಂತ ಹೇಳಕಿ, ಎಂಥವ್ರಿಗೆ ಬಲೆ ನೋಡಿನ, ಏನು ಬಲೆ ಹೇಳಕತ್ತಿರಲ್ಲ ಅಂತ ತಿಳ್ಕೊಂಡು ಮಗಳು ಕರ್ಕೊಂಡು ಹೋಗಿಬಿಟ್ಲು. ರಾಜಶೇಖರ ಬಂದವರೆಲ್ಲರೂ ಕೂಡ ಶರಣರಿಗೆಪ್ಪ ನಮ್ಗೆ ಕ್ಷಮಾ ಮಾಡ್ರಿ, ನಮ್ಮ ಸಲುವಾಗಿ ನಮ್ಮ ಅಕ್ಕನ ಕಡೆಯಿಂದ ನೀವೆಲ್ಲ ಮಾತು ಕೇಳಬೇಕಾಯ್ತು, ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಕ್ಷಮಾ ಕೇಳಿ ತಮ್ಮ ಮನೆಗೆ ತಾವು ಹೋಗ್ತಾರೆ. ಈಕಿ ತನ್ನ ಮನೆಗೆ ವಟ 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 ಮಗಳತ್ತ, ಕೊಡುವತ್ತ, ಶರಣತ್ತ, ಬಸಪ್ಪತ್ತ, ದೇವರತ್ತ, ನೋಡ್ತಂಗಿ ಇನ್ನೊಂತಕ್ಕಿಗೆ ಆ ಕುಡ್ಡು ಕೊಡುವತ್ತವ. ಬುದ್ಧಿನೂ ಇಲ್ಲ ಮಂದಿಗೆ ಅನ್ಕೋಂತ ಮನೆಗೆ ಹೋಗಿಬಿಟ್ಲು. ಹೋಗಿ ಮಗಳು ಅವ್ವ ಇಬ್ಬರು ಕೂಡಿ ರಾತ್ರಿ ಊಟ ಮಾಡಿ ಮಲ್ಕೊಂಡಾರೆ, ಮಲಗಿದ್ದಾರೆ. ಮುಂಜಾನೆ ಎದ್ದ ಕೂಡಲೇ ತಾಯಿಯಾಗಿರ್ತಕ್ಕಂಥವಳು ಬೇಗ ಎದ್ದಾಳ. ಮಗಳು ಹಿನ್ನ ಎದ್ದಿತ್ತಿಲ್ಲ. ಕೋಣೆ ಒಳಗೆ ಹೋಗಿ ಮಗಳಿಗೆ ಎಬ್ಸಾಕತ್ತಾಳ ತಾಯಿ. ಏ ತಂಗಿ, ಹೇಳವ, ಬೆಳಕಾಗ್ಯದ ಹೇಳವ, ಬೆಳಕಾಗ್ಯದ ಹೇಳು ಅಂತ ಎಬ್ಸಾಕತ್ತಿದ್ದಾಳ. ಇಲ್ಲವ, ಹಿನ ಬಕ್ಕೋತೀನಿ. ಹೇಳ ನೀನ, ಸೂರ್ಯ ಮ್ಯಾಲ 3 ಮಾರ ಬಂದನು, ಹೇಳು ಅಂತ ತಿಳ್ಕೊಂಡು ಮಗಳಿಗೆ ಬೈದಿ ಎಬ್ಬಿಸ್ತಾಳ. ಎಬ್ಬಿಸಿದಾಗ ಮಗಳಂತಾಳೆ, ಯವ್ವ, ಇನ್ನ ಇಟ್ಟು ಕತ್ಲದ, ಸುಮ್ಮನೆ ಯಾಕೆ ರಾತ್ರಿ ಎಬ್ಸಾಕತ್ತಿ ಅಂತಾಳಕಿ. ಅವಾಗ ಮಳ್ಳ ಹಿಡಿದು ಬಿಡ್ತು. ಇನ್ನ ಇಟ್ಟು ಕತ್ಲದ. ತಂಗಿ, ಸೂರ್ಯ ಹೊಂಟಾನ, ಸೂರ್ಯ ಮ್ಯಾಲ ಬಂದನ ತಂಗಿ, ಈಗಲೇ ಕತ್ಲಿ. ಯವ್ವ, ನನಗೆ ಕತ್ಲಿನೇ ಕಾಣಕತ್ತದ, ನೀ ಎಲ್ಲೆದ್ದಿ ಕಾಣವಲ್ಲಿ, ಈ ಕೋಲ್ಯಾಗ ಪೂರ ಕತ್ತಲಿ ಕಾಣಕತ್ತದ ಅಂತ ತಿಳ್ಕೊಂಡು ಹೇಳದಾಗ ದಿಕ್ಕ ತಪ್ಪಿ ಬಿಟ್ಟಿತ್ತು ಹೆಣ್ಮಗಳಿಗೆ. ಶರಣ ಬಸಪ್ಪ ಅನ್ನುವಂಥ ಪುಣ್ಯಾತ್ಮನ ಮಾತು ಧಿಕ್ಕರಿಸಿ ಬಂದ ತಪ್ಪಿಗೆ ಆ ಮಗಳು ಕಣ್ಣ ಹೋಗಿಬಿಟ್ಟಿದ್ದು, 2 ಕಣ್ಣ ಹೋಗಿಬಿಟ್ಟಿದ್ದು. ಹೊಚ್ಚಿಡಿದು ಬಿಡ್ತು ಹೆಣ್ಮಗಳಿಗೆ. ತಂಗಿ ನೋಡು, ಕಣ್ಣು ತೆರಿಯವ, ಹಂಗ ಆಲಕ್ಕಿಲ್ಲ ನೋಡ ತಂಗಿ, ಕಣ್ಣು ತೆರಿ, ಸುಮ್ಮನೆ ಸುಳ್ಳು ಹೇಳಬೇಡ. ಇಲ್ಲ ಯವ್ವ, ನಾ ಸುಳ್ಳು ಹೇಳಕತ್ತಿಲ್ಲ, ನಮ್ಮವ್ವ ಸುಳ್ಳು ಹೇಳಕತ್ತಿಲ್ಲ, ಜಗತ್ತು ನನಗೆಲ್ಲ ಕರ್ರು ಕಾಣಕತ್ತದ. ಮನಸ್ಸಿಗೆ ಖಾತ್ರಿ ಆಗಿಬಿಡ್ತಕಿ.
ಯಾರನ್ನ ಪುಣ್ಯಾತ್ಮ ಅಂತೀರೋ, ಯಾರನ್ನ ದೇವರು ಅಂತಿದ್ರೋ ಅಂಥವನಿಗೆ ಧಿಕ್ಕಾರ ಮಾಡಿ ಬಂದೀವಿ. ಇದು ಅವನು ಶಾಪನೆ ಅದಂತ ತಿಳ್ಕೊಂಡು, ತಂಗಿ ನಡಿ ಬೇಗ ಜಳಕ ಮಾಡು ಅಂತ ತಿಳ್ಕೊಂಡು ಇಬ್ರು ಸ್ನಾನ ಮಾಡಿ ಪೂಜಾ ಮಾಡಿಕೊಂಡು ಮಗಳು ಕರ್ಕೊಂಡು ದರ 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 ಎಲ್ಲಿಗೆ ಬಂದಳು ಅಂದ್ರೆ ಶರಣಬಸಪ್ಪನ ಹತ್ರ ಬಂದಿದ್ದಳು. ನಿನ್ನೆ ಯಾರೇ ಶರಣಬಸಪ್ಪ ಅಂತ ತಿಳ್ಕೊಂಡು ಬಂದ ಹೆಣ್ಮಗಳು ಇವತ್ತ ಯಪ್ಪ ಶರಣಬಸಪ್ಪ ಅಂತ ಕೈ ಮುಕ್ಕೊಂಡು ಬರಾಕತ್ತಾಳೆ. ಯಪ್ಪ ಶರಣಬಸಪ್ಪ ನೀನ ಕಾಪಾಡಬೇಕಂತ ತಿಳ್ಕೊಂಡು ಹೋಗಿ ಶರಣರ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಶರಣರಂತಾರೆ, ಯಾಕವ ಏನಾಯ್ತು, ನನಗ್ಯಾಕೆ ಕಾಪಾಡಲಕತ್ತೀಯವ, ನಾ ಏನು ದೇವ್ರೇನು ಇಲ್ಲಿ ಯಾಕೆ ಬಂದೆ ಮುಂಜಾನೆ ಮುಂಜಾನೆ ಅಂತ ಇವ್ರು ಕೇಳ್ತಾರೆ. ಅವಾಗ ಆಕಿ ಅಂತಾಳೆಯಪ್ಪ, ನಿಮ್ಮ ಶಕ್ತಿ ಗೊತ್ತಿಲ್ಲಾರ್ದೇನೆ, ನಿಮ್ಮ ಶಕ್ತಿ ಗೊತ್ತಿಲ್ಲಾರ್ದೇನೆ ನಾ ಏನೇನೋ ಮಾತಾಡಿ ಹೋಗಿಬಿಟ್ಟೆ. ಆ ತಪ್ಪಿಗೆ ನನ್ನ ಮಗಳ ಕಣ್ಣು ಕಾಣಲಾಗೆ ಹೋಗಬೇಕಂತ ನನ್ನ ಮಗಳಿಗೆ ಕಣ್ಣು ಕೊಡು. ಶರಣರಂತಾರೆ, ಕಣ್ಣು ಕೊಡಾಕ ನಾ ಏನು ದೇವ್ರೇನವ ತಾಯಿ, ನಾ ಏನು ದೇವ್ರ ನಿನ್ನ ಮಗಳಿಗೆ ಕಣ್ಣು ಕೊಡಾಕ? ಏನೋ ನಿನ್ನ ತಮ್ಮಗ ಕಣ್ಣಿಲ್ಲ ಅನ್ನೋ ದೃಷ್ಟಿ ಇಟ್ಟುಕೊಂಡು ಅವನ ಮ್ಯಾಲ ಅನುಕಂಪದಿಂದ ನಿನ್ನ ಮಗಳು ಕೊಡುವತ್ತು ಹೇಳಿದ್ದೆ ವಿನಃ ನಿನ್ನ ಮಗಳ ಮ್ಯಾಗ ನಂದೇನು ದ್ವೇಷ ಇಲ್ಲವಾ, ಅದು ಭಗವಂತನೇ ತಗೊಂಡು ಹೋಗ್ಯಾನ ಕಣ್ಣ, ನಾರಿ ಏನು ಮಾಡಕ್ಕಾಗ್ತದ ತಾಯಿ? ಅವಾಗ ಅಕ್ಕಿ ಅಂತಾಳೆಯಪ್ಪ, ಜಗತ್ತು ಹೆಂಗದಂದ್ರೆ ಮೂಗಿ ಹಿಡಿದ್ರ ಬಾಯಿ ಬಿಡ್ತದ, ಜಗತ್ತು ಮೂಗಿ ಹಿಡಿದಾಗ ಬರೋಬ್ಬರಿ ಬಾಯಿ ಬಿಡ್ತದ. ಈಗ ಅಂತಾಳೆಯಪ್ಪ, ನಿನ್ನೆ ನೀವು ಹೇಳಿದ್ರಿ ನನ್ನ ತಮ್ಮಗೆ ಮಗಳು ಕೊಡುವತ್ತು ಹೇಳಿ, ನಾ ದಿಮಾಕ್ ಮಾಡಿ ಹೋದ. ದೇವರು ಇವತ್ತು ಬರೋಬ್ಬರಿ ಶಿಕ್ಷಾ ಮಾಡ್ಯ ನನಗೆ. ಇವತ್ತು ನನ್ನ ಮಗಳು ಅವನಿಗೆ ಕೊಡಾಕ ತಯಾರಿದ್ದೀನೋ, ಯಪ್ಪ ಮದುವೆ ಮಾಡಿಸ್ರಿ ಅಂತಾಳ. ಇವರಂತಾರ, ಅವ ಒಪ್ಪಬೇಕಲ್ಲವ, ನೀ ಏನೋ ಕೊಡಕ್ಕೆ ತಯಾರಿದ್ದಿ, ಅವ ಒಪ್ಪಬೇಕಲ್ಲ. ನೋಡ್ರಿ ಅಪ್ಪ, ನಿಮ್ಮ ಕಾಲು ಬೀಳ್ತೀನಿ, ನಿಮ್ಮ ಮನ್ಯಾಗ ಅರಮನ್ಯಾಗ ಸೇವಾ ಮಾಡ್ಕೊತಿರ್ತೀನಿ, ಹೆಂಗಾರ ಮಾಡಿ ನನ್ನ ಮಗಳ ಬದುಕು ಕಲ್ಯಾಣ ಮಾಡ್ರಿ ಭಗವಂತ ಅಂತ ತಿಳ್ಕೊಂಡು ಕಾಲ ಮ್ಯಾಗ ಅವ್ವ ಮಗಳು ಬಿದ್ದು ಹಳಾಡಕತ್ತಾರೆ. ಅವಾಗ ಶರಣರು ಅಂತಾರೆ, ಸಮಾಧಾನ ಮಾಡ್ಕೊ ಕೂಡು, ಅವ್ರಿಗೆ ಕರೆಸ್ತೀನಿ ಕೂಡು ಅಂದರು. ಮತ್ತು ಒಂದು ಮನುಷ್ಯನ ಕೊಟ್ಟು ರಾಜಶೇಖರ್ಗೆ, ಆಮೇಲೆ ನಿನ್ನೆ 4 ಮಂದಿ ಹಿರಿಯರು ಬಂದಿರೋ ಅವರೆಲ್ಲರಿಗೆ ಕರೆಸಿದ್ರು. ಕರೆಸಿ ಶರಣರಂತ, ರಾಜಶೇಖರ ನಿಮ್ಮ ಅಕ್ಕ ನಿನಗೆ ಮಗಳು ಕೊಡಲ್ಲಂದ ತಪ್ಪಿಗೆ ದೇವರ ಅವಳು ಕಣಕ್ಕೆ ತಗೊಂಡು ಬಿಟ್ಟಾನ. ಇವತ್ತು ನಿನಗ ಕೊಟ್ಟು ಮದುವೆ ಮಾಡ್ತೀನಂತ ಬಂದಾಳ, ಮದುವೆ ಮಾಡ್ಕೋತೇನಪ್ಪ? ಅವ ಅಂತಾನೆಯಪ್ಪ, ನಾನೂ ಕಣ್ಣಿಲ್ಲಾರ್ದವ, ಆಕೆನೂ ಕಣ್ಣಿಲ್ಲಾರ್ದಕಿ, ನಮ್ಮ ಬಾಳೆ ಹಂಗೋ ಭಗವಂತ ಅಂದ. ಮೊದಲ ನನಗೆ ಕಣ್ಣಿದ್ದಿದ್ದಿಲ್ಲ, ಆಕೆ ಕಣ್ಣಿದ್ದು ಆಕೆದಿಂದ ಸಂಸಾರ ನಡೀತದಂತ ತಿಳ್ಕೊಂಡು ಮದುವೆ ಮಾಡ್ಕೋಬೇಕು ಅಂತಿದ್ದೆ. ಈಗೇನು ಆಗಲ್ರಪ್ಪ ಅಂದ. ಶರಣರಂತಾರ, ರಾಜಶೇಖರ ಹಂಗಲ್ಲೋ ತಮ್ಮ, ಹಂಗಲ್ಲ, ಬಹಳ ನೊಂದಾಳ್ ನಿಮ್ಮ ಅಕ್ಕ ಬಹಳ ನೊಂದಾಳ್. ನಾ ಹೇಳ್ತೀನಿ ಕೇಳ್ತಿಲ್ಲ. ಯಪ್ಪ ನೀವೇನು ಹೇಳ್ತಿರೋದು ಕೇಳ್ತೀನಿ ಅಂದವ. ನೀವೇನು ಹೇಳ್ತಿರೋದು ಕೇಳ್ತೀನಿ, ನಮ್ಮ ಪಾಲಿಗೆ ನೀವ ಭಗವಂತ, ನೀವೇನು ಮಾಡಂದ್ರು ತಯಾರದೀನಿ ಎಂದಾಗ ಶರಣರಂತಾರೆ, ರಾಜಶೇಖರ ಮದುವೆ ಈಗ ಆಗ್ಬೇಕು, ನಿಮ್ಮ ಅಕ್ಕನ ಮಗಳ ಮದುವೆ ಮಾಡ್ಕೋಬೇಕು, ಅದು ಟೈಮ್ ಇಲ್ಲ, ಈಗ ಇದ ಗಳಿಗೆ ಒಳಗೆ ಮದುವೆ ಆಗಬೇಕು ಅಂತ ತಿಳ್ಕೊಂಡು ಹಂಗ ಒಟ್ಟರು ಕೂಡಿ ಆ ಬಟ್ಟಿ ಸಂತಿ ತಾಳಿ ಖರೀದಿ ಏನು ಮಾಡಬೇಕು ಎಲ್ಲ ಮಾಡಿ ಸಂಬಂಧಿಕರೆಲ್ಲರನ್ನ ಕರೆಸಿ ಶರಣ ಬಸಪ್ಪನವರು ತಮ್ಮ ಮಹಾಮನೆ ಒಳಗನ ತಮ್ಮ ಸಮ್ಮುಖದೊಳಗನ ಆ ರಾಜಶೇಖರನಿಗೂ ಅವರ ಅಕ್ಕನ ಮಗಳಿಗೂ ಇಬ್ಬರಿಗೆ ಮದುವೆ ಮಾಡಿಸಿಬಿಟ್ರು. ಸಾಂಬಜಯ ನಮ ಪಾರ್ವತೇ ಪತಿ ಶಿವ ಹರ ಹರ. ಇಬ್ರು ಕಣ್ಣಿಲ್ಲಾರ ಕುಳ್ರು, ಮದುವೆ ಆಯಿತು. ಮದುವೆ ಆಗಿ ಅಕ್ಕ ಸಂತೋಷ ಪಟ್ಲು, ಹೆಂಗರೆ ಅಲ್ಲಿ ಕಣ್ಕಾಲರ ಮಗಳು ಸಾಗ್ ಹಾಕಿ ಬಿಟ್ಟೆ ಅಂತ ಈಕೆ ಖುಷಿ ಆದಳು. ಬಂದು ಹಿರಿಯರೆಲ್ಲ ಅಂದರು, ಅಂತೂ ಶರಣ ಬಸಪ್ಪನವರು ಸರಿಯಾಗಿ ಬುದ್ಧಿ ಕಲಿಸಿದ್ರು ಅಂತ ಅವ್ರು ಅಂದರು. ಮದುವೆ ಮಾಡಿಕೊಂಡು ದಂಪತಿಗಳಿಬ್ಬರೂ ಕೂಡಿ ಶರಣ ಬಸಪ್ಪನವರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆಪ್ಪ, ನಿಮ್ಮಿಂದ ನಮ್ಮ ಜನ್ಮ ಪಾವನಾಯಿತು ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದಾಗ ಶರಣರು ಮನದುಂಬಿ ಆಶೀರ್ವಾದ ಮಾಡ್ತಾರೆ. ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ರಾಜಶೇಖರ ನೀವಿಬ್ಬರೂ ದಂಪತಿಗಳು ಇವತ್ತಿನಿಂದ ಈ ಜಗತ್ತನ್ನ ಕಣ್ಣಿಂದ ನೋಡುತ್ತಾ ನೋಡುತ್ತಾ ಸುಖವಾಗಿ ಜೀವನವನ್ನು ಮಾಡಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿಬಿಟ್ಟಾರೆ.
ಶರಣರ ಪರಶುವಾಣಿ ಜಗತ್ತನ್ನ ನೋಡಿ ಸುಖವಾಗಿ ಬಾಳು ಅಂದ ಮರುಗಳಿಗೆ ಒಳಗ ಗಂಡ ಹೆಂಡತಿ ಇಬ್ಬರಿಗೂ ಕಣ್ಣು ಬಂದು ಬಿಟ್ಟವ, ಇಬ್ಬರಿಗೂ ಕಣ್ಣು ಬಂದು ಬಿಟ್ಟವ. ಕಣ್ಣಿಲ್ಲದವರಿಗೆ ಕಣ್ಣ ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವನ್ನೇ ಕೊಟ್ಟ. ನನ್ನಪ್ಪ ಎಂದವರನ್ನು ಎತ್ತಿಕೊಂಡ, ತನ್ನ ಮಕ್ಕಳಂತೆ ದಾಸೋಹವನಿಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ, ಕಲಬುರಗಿಯ ಅಪ್ಪ. ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ, ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಕಣ್ಣಿಲ್ಲದವರಿಗೆ ಕಣ್ಣ ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವನ್ನೇ ಕೊಟ್ಟ. ಕಣ್ಣಿಲ್ಲದವರಿಗೆ ಕಣ್ಣ ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವನ್ನೇ ಕೊಟ್ಟ. ನನ್ನಪ್ಪ ಎಂದವರನ್ನು ಎತ್ತಿಕೊಂಡ, ನನ್ನಪ್ಪ ಎಂದವರನ್ನು ಎತ್ತಿಕೊಂಡ. ತನ್ನ ಮಕ್ಕಳಂತೆ ದಾಸೋಹವನಿಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಗುರುಲಿಂಗ ಜಂಗಮರ ಸೇವೆಗೆ ನಿಂತ, ಹರನ ರೂಪಿ ಅವರೆಂದು ನಂಬಿದ ಸಂತ. ಗುರುಲಿಂಗ ಜಂಗಮರ ಸೇವೆಗೆ ನಿಂತ, ಹರನ ರೂಪಿ ಅವರೆಂದು ನಂಬಿದ ಸಂತ. ಅವರ ಸೇವೆ ಮಾಡಿ ಭವವ ದಾಟಿ ನಿಂತ, ಅವರ ಸೇವೆ ಮಾಡಿ ಭವವ ದಾಟಿ ನಿಂತ. ಶರಣ ಕಾಯಕ ಕೊಪ್ಪಿ ಮೆರೆದ ಈ ಮಹಾಂತ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ತನುಮನ ಭಾವಗಳೆಲ್ಲ ಗುರುವಿನಂತೆ, ಅನುವಾಗಿಸಿ ಅಂತೆ ನಿಂತನಂತೆ. ತನುಮನ ಭಾವಗಳೆಲ್ಲ ಗುರುವಿನಂತೆ, ಅನುವಾಗಿಸಿ ಅಲ್ಲೇ ನಿಂತನಂತೆ. ಗುರು ಶಿಷ್ಯರು ಬೇರಿದ್ದರು ಒಂದಾದರಂತೆ, ಗುರು ಶಿಷ್ಯರು ಬೇರಿದ್ದರು ಒಂದಾದರಂತೆ. ಒಂದೇ ದೇಹ ಎರಡು ಮುಖ ಚಿತ್ರ ಇರುವಂತೆ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ, ಕಲಬುರಗಿಯ ಅಪ್ಪ. ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ, ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ, ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ. ಶರಣ ಬಸಪ್ಪನವರು ಯಾರನ್ನ ಯಾವ ರೀತಿ ಉದ್ಧರಿಸಬೇಕು ಅನ್ನೋದನ್ನು ನಿರ್ಧರಿಸಿ ಅವರ ಭಕ್ತಿಗೆ ಅನುಸಾರವಾಗಿ ಅವರಿಗೆ ಉದ್ಧಾರ ಮಾಡ್ತಾ ಕಲಬುರಗಿ ಒಳಗೆ ನೊಂದು ಬಂದವರೆಲ್ಲರ ಕಣ್ಣೀರನ್ನು ಒರೆಸ್ತಕ್ಕಂಥ ಮಹಾಶಕ್ತಿಯಾಗಿ ನಿಂತಿದ್ದರು. ಇವತ್ತೇನು ರಾಜಶೇಖರನ ಘಟನೆ ಆಗಿ ಬಿಡ್ತೋ ಇಡೀ ಕಲಬುರಗಿ ತುಂಬೆಲ್ಲವೂ ಕೂಡ ದೊಡ್ಡ ಹವಾ. ಕಣ್ಣಿಲ್ಲಾರ್ದವರಿಗೆ ಶರಣಬಸಪ್ಪ ಕಣ್ಣು ಕೊಟ್ಟ, ಕಣ್ಣಿಲ್ಲಾರ್ದವರಿಗೆ ಶರಣಬಸಪ್ಪ ಕಣ್ಣು ಕೊಟ್ಟ ಅಂತ ಖುಷಿ ಪಡೋರು ಎಷ್ಟು ಜನ ಇದ್ರೋ ಕೆಲವಷ್ಟು ಮಂದಿ ಇರ್ತಾರೆ. ಅವಕ್ಕೆಲ್ಲ ಕೋಡೋಡ ಕೊಟ್ಟಿವ ನಾವು.
KBK ಕಂಪ್ನಿ ಅಂತ ತಿಳ್ಕೊಂಡು ಕಟ್ಟಿ ಮ್ಯಾಲ ಬಿಟ್ಟಿ ಕಂಪ್ನಿ ಮನಿ ದುಣದು ಮಂದಿದ ಮಾತಾಡೋದು ಚಂತಾನ. 4 ಮಂದಿ ಕೂತಿದ್ರು. ಕೂತವ್ರಂತಾರೆ, ಏನಲ್ಲೇ ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಕೊಡ್ತಾನಂತ ಶರಣ ಬಸಪ್ಪ, ಇವ ಏನು ದೇವ್ರ ಆದಲ್ಲ, ಇವನ್ ದೇವ್ರ ಆದಲ್ಲ, ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಹೆಂಗೆ ಕೊಡ್ತಾನವ, ನೋಡು ನಡೀರಂತ ತಿಳ್ಕೊಂಡು ಒಬ್ಬ ಕಣ್ಣಿಲ್ಲಾರ್ದವ್ರಂಗ ನಾಟಕ ಮಾಡೋದು. ಅವನ ಸಂಗಾಟ ಒಬ್ಬ, ನಡಿ ಹೋಗನು, ಕೇಳು ನಡಿ, ನಿನಗೆ ಕಣ್ಣಿಲ್ಲತ್ತ ಹೇಳು, ನೋಡೋಣ ಹೆಂಗೆ ಕಣ್ಣು ಕೊಡ್ತಾನವ ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಬಂದರು. ಕೈಯಾಗ ಕೋಲ್ ಹಿಡ್ಕೊಂಡು ಇವ ಬಂದಾನ. ಬರ್ತಕ್ಕಂಥವ ಶರಣ ಬಸಪ್ಪನವರಿಗೆ ನಮಸ್ಕಾರ ಮಾಡಿ ಸಂಗಟ ಇದ್ದವಂತಾನ, ಅಪ್ಪವ್ರ ಕಣ್ಣಿಲ್ಲಾರ್ದ ರಾಜಶೇಖರಿಗೆ ಕಣ್ಣು ಕೊಟ್ಟಿರಿ ಅಂತ ಕೇಳೀವಿ, ಪಾಪಿವ ನನ್ನ ಗೆಳೆಯಾಗೂ ಕಣ್ಣು ಇಲ್ರಿ ಅಪ್ಪ, ಕಣ್ಣು ಕೊಟ್ಟು ಪುಣ್ಯ ಕಟ್ಟಗೋರಿ ಅಂದ. ಶರಣರಂತಾರೆ, ಶಿವನ ಒಯ್ದ ಕಣ್ಣು ನಾ ಹ್ಯಾಂಗ ಕುಡ್ಯಾಕ ಬರ್ತದೋ ತಮ್ಮ ಅಂದ್ಬಿಟ್ರಿ. ಶಿವನ ಒಯ್ದ ಕಣ್ಣು ನಾ ಹ್ಯಾಂಗ ಕುಡ್ಯಾಕ ಬರ್ತದೋ ತಮ್ಮ ಅಂದ ಮರುಗಳಿಗೆ ಒಳಗೆ ಇವ ಅಂತಾನ ಸಂಗಟಿದ್ದವ, ಲೇ ನೀನು ಕಣ್ಣಿಲ್ಲಕತ್ತಾರ, ಲೇ ಕಣ್ಣು ತೆರೆದು ತೋರಿಸೋರಿಗೆ ಅಂತ. ಕಣ್ಣು ತೆರೆದು ತೋರಿಸು, ನಿನ್ನ ಕಣ್ಣು ಅದವನ್ನೋದು ತೋರಿಸು ಅಂತಾನ. ಕಣ್ಣು ತೆರಿಬೇಕಂತ ತೆರಿತಾನೇವ, ಕಾತ್ತಲೆ 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 ಚಲೋ ಇದ್ದ ಕಣ್ಣು ಕೂಡ ಹೋಗಿಬಿಟ್ಟವನು. ಶರಣರ ಸಂತರ ಮಹಾತ್ಮರ ಮುಖದಿಂದ ವಾಣಿ ಬಂತು ಅಂದ್ರೆ ಅದು ಎಂದೂ ಕೂಡ ಹುಷಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಕಣ್ಣ ಹೋಗಿಬಿಟ್ಟವ, ಕಣ್ಣು ಹೋಗ್ಯಾವಂತ ತಿಳ್ಕೊಂಡು ಇವ ಸಂಗಟ್ಟಿದ್ದವ ನಿಂತರಲ್ಲಿ, ಅವ ಏನು ಮಾಡಬೇಕಾಗಿತ್ತು ಮಾಡ್ದ, ಓಡಿ ಹೋಗಿಬಿಟ್ಟ. ಈ ಹುಡುಗನ ವಿಷಯ, ಕಣ್ಣು ಹೋಗಿದ್ದ ವಿಷಯ ಇವ್ರ ತಾಯಿ ತಂದೆ ಗೊತ್ತಾಗಿ ಅವರು ಓಡೋಡಿ ಬಂದು ಶರಣ ಬಸಪ್ಪನವ್ರ ಪಾದಕ್ಕೆ ನಮಸ್ಕಾರ ಮಾಡಿ, ಯಪ್ಪ ಮಕ್ಕಳು ತಪ್ಪು ಮಾಡ್ಯಾವ ಹೊಟ್ಯಾಗ ಹೊಕ್ಕರಿ ಅಂತ ತಿಳ್ಕೊಂಡು ಅವರಿಗೆ ಮತ್ತೆ ಭಕ್ತಿ ಗೌರವವನ್ನು ಸಮರ್ಪಣೆ ಮಾಡಿ ಅವರ ಕೃಪಾಶೀರ್ವಾದ ಪಡ್ಕೊಂಡು ಕಣ್ಣು ಹೋಗಿರ್ತಕ್ಕಂಥ ವ್ಯಕ್ತಿಗೆ ಶರಣ ಬಸಪ್ಪನವರು ಮತ್ತೆ ಕಣ್ಣನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾ ಇರ್ತಾರೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜಿಕಿ. ಇಷ್ಟೆಲ್ಲ ನಡೆದದೆ. ಮತ್ತೆ ಮುಂದೇನಾಗ್ತದನ್ನುವಂಥ ವಿಷಯ ನಾಳೆ ದಿನ ತಿಳಿದುಕೊಳ್ಳೋಣ ಅನ್ನುವಂಥ ಮಾತನ್ನು ತಮ್ಮಗಳಿಗೆ ಹೇಳುತ್ತಾ